ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್थितनियं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसिद्धेशिकं श्रीवासरङ्गपरकालमुनित्रयाप्तलक्ष्मात्मरक्षण इति त्वयिगागमान्तम् आचार्यभक्तिपरिपूतमदर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणात्पितभारमीशे भक्त्यादिपूर्णवरदारिकृपार्थचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविरतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तवितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्तिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अभौश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ जन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ओम शांति शांति शांति। अशेषजरचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः। श्रीमते रामानुजाय नमः। श्रीनिगमान्तमहादेशिकाय नमः। ವೇದಾರ್ಥ ಸಂಗ್ರಹದಲ್ಲಿ ಈಗ ಕಡೆಯ ಭಾಗ ಪರಮಾತ್ಮನೇ ಸರ್ವಫಲಪ್ರದ ಅಂತ ಹೇಳುವ ಭಾಗವನ್ನ ನೋಡ್ತಾ ಇದ್ವಿ. ಅದರಲ್ಲಿ ಯಜದೇವ ಪೂಜಾಯಾಮ್ ಅನ್ನುವ ಧಾತುವಿಗೆ ಮುಖ್ಯಾರ್ಥವನ್ನೇ ಹೇಳಬೇಕು. ಅದು ಬಿಟ್ಟು ಅದರ ಮುಖ್ಯಾರ್ಥವನ್ನು ಬಿಟ್ಟು ಅದಕ್ಕೆ ಬೇರೆ ಯಾವುದಾದ ಅರ್ಥವನ್ನ ಕಲ್ಪನೆ ಮಾಡುವುದು ಸರಿ ಇಲ್ಲ ಅನ್ನೋದನ್ನ ಅದು ಉಪಾದಾನಿಕಿ ಅಂತ ಹೇಳಿದ್ರು. ಉಪಾದಾನ ಅಂತ ಹೇಳಿದ್ರೆ ಮುಖ್ಯಾರ್ಥವನ್ನ ಅಭಿಧಾರ್ಥವನ್ನ ಬಿಟ್ಟು ಬೇರೆ ಅರ್ಥವನ್ನ ಹೇಳೋದು, ಅಪೂರ್ವ ಸಾಧನೆ ಅನ್ನುವ ಅರ್ಥವನ್ನ ಹೇಳೋದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಅದನ್ನ ಆ ಭಾಗವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಅವರು ಕೂಡ ಕೆಲವು ಕಡೆ ಈ ನಿಯಮವನ್ನೆಲ್ಲ ಬದಲಾಯಿಸ್ತಾರೆ. ಯಾಕೆಂದ್ರೆ ವೇದದಲ್ಲಿ ಅರ್ಥ ಮಾಡೋದು ಬಹಳ ಕಷ್ಟ. ವೇದವಾಕ್ಯಗಳಿಗೆ ಅನೇಕ ಕಡೆ ಅದಕ್ಕೆ ಅಪವಾದಗಳಿರುತ್ತೆ. ಅಂತಹ ಕಡೆ ಎಲ್ಲ ಅವರು ಕೂಡ ಆ ರೀತಿಯ ಅರ್ಥಗಳನ್ನೆಲ್ಲ ತಗೊಳ್ತಾರೆ. ಆ ರೀತಿಯಲ್ಲಿ ಅದನ್ನು ಉದಾಹರಿಸ್ತಾರೆ ಭಾಷ್ಯಕಾರರು. ಬ್ರಾಹ್ಮಣಾಯನ ಅಪಗುರೇತ ಅನ್ನುವಾಗ ಅಪಗೋರಣ ನಿಷೇಧ, ಬ್ರಾಹ್ಮಣನಿಗೆ ಹಿಂಸೆ ಮಾಡುವ ಯೋಚನೆಯನ್ನು ಕೂಡ ಮಾಡಬಾರ್ದು ಅಂತ ಶ್ರುತಿ ಹೇಳುತ್ತೆ. ಹಾಗೇನಾದ್ರೂ ಮಾಡಿದ್ರೆ ಅವನಿಗೆ ಅದರಲ್ಲಿ ಏನು ಫಲವನ್ನು ಹೇಳಲಿಲ್ಲ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಆ ವಾಕ್ಯ ಹೇಳಲಿಲ್ಲ. ಅದನ್ನ ಅದರ ವಿಧಿವಾಕ್ಯಕ್ಕೆ ಶೇಷವಾದ ಇನ್ನೊಂದು ಅರ್ಥವಾದ ವಾಕ್ಯದಿಂದ ಅದರ ಅರ್ಥವನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವಿಧಿಪರ ವಾಕ್ಯ ಶೇಷೆ, ವಿಧಿಪರವಾದ ಈ ವಾಕ್ಯಕ್ಕೆ ಶೇಷಭೂತವಾದ ತಿಳಿದು ಬರುವ ಶ್ರುತಿಯಲ್ಲಿ ಕಂಡುಬರುವ ಶ್ರೂಯಮಾಣಂ ನಿಷೇಧ್ಯಸ್ಯ, ಈ ನಿಷೇಧ ಏನು ಹೇಳಿದೆಯೋ ಅಪಗೋರಣವನ್ನು ನಿಷೇಧಿಸಿದೆ ಬ್ರಾಹ್ಮಣರ ವಿಷಯದಲ್ಲಿ. ಅವನನ್ನ ಸಂಹಾರ ಮಾಡ್ತೀನಿ ಅಂತ ಯೋಚನೆ ಮಾಡಬಾರ್ದು ಅಂತ ಅದಕ್ಕೆ ಅರ್ಥ. ಅಪಗೋರಣಸ್ಯ ಶತಯಾತನ ಸಾಧನತ್ವಂ, 100 ನರಕಗಳಲ್ಲಿ ಅವನಿಗೆ ಯಾತನೆಯನ್ನು ಅನುಭವಿಸ್ತಾನೆ ಅಂತ ಅದು ಶ್ರುತಿ ಹೇಳುತ್ತೆ. ಯೋಪಗುರೇತ ತಮ್ಮ ಶತೇನ ಯಾತಯಾತ್ ಅಂತ ಹೇಳಿ ಬೇರೊಂದು ವಾಕ್ಯದಲ್ಲಿ ಇದೆ. ಅದನ್ನ ಇದಕ್ಕೆ ಈ ವಿಧಿವಾಕ್ಯಕ್ಕೆ ಶೇಷವಾಗಿ ತೆಗೆದುಕೊಳ್ಬೇಕು ಅಂತ ಹೇಳುವಾಗ ನಿಷೇಧ ವಿಧಿ ಉಪಯೋಗಿ ಇತಿ ಸ್ವೀಕ್ರಿಯತೆ. ಇದನ್ನು ಯಾಕೆ ಸ್ವೀಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಈ ನಿಷೇಧ ವಿಧಿಗೆ ಇದು ಉಪಯುಕ್ತವಾಗಿದೆ.
ಆದ್ದರಿಂದ ಇದನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲೆಲ್ಲ ನೇರವಾದ ಅರ್ಥವನ್ನೇ ಹೇಳ್ತಾರೆ. ಹಾಗೆಯೇ ಇದು ನೇರವಾಗಿ ಅರ್ಥ ತಿಳಿಸುತ್ತೆ. ಈಗ ಹೇಳಿದ್ರೆ ಇದುವೇ ಫಲ ಅಂತ ಹೇಳೋದ್ರಿಂದ ತೆಗೆದುಕೊಳ್ಬೇಕು ಇದನ್ನು ಅಂತ ಹೇಳಿ. ಆದ್ದರಿಂದ ಕಾಮಿನಃ ಕರ್ತವ್ಯತೆಯ ವಿಹಿತಸ್ಯ ಯಾಗಾದೇಹೆ, ಒಬ್ಬ ಫಲವನ್ನು ಆಸೆಪಟ್ಟವನಿಗೆ ಮಾಡಬೇಕು ಅಂತ ತಿಳಿಸುವ ಯಾಗಕ್ಕೆ ಮಾತ್ರ ಇಲ್ಲಿ ಅಪಗೋರಣ ನಿಷೇಧಕ್ಕೆ ಇದರ ಅರ್ಥವನ್ನು ನೇರವಾಗಿ ತೆಗೆದುಕೊಂಡ್ರು. ಇದು ಮುಖ್ಯ ಅರ್ಥವನ್ನೇ ತೆಗೆದುಕೊಂಡು ಶತಯಾತನಾ ಸಾಧನತ್ವ ಅನ್ನೋದನ್ನು ನೇರವಾಗಿ ಅರ್ಥ ಮಾಡಿದ್ರು. ಆದರೆ ಒಬ್ಬ ಕಾಮನಾದವನು, ಸ್ವರ್ಗದಲ್ಲಿ ಫಲದಲ್ಲಿ ಆಸೆ ಇರುವವನಿಗೆ ಮಾಡಬೇಕು ಅಂತ ಹೇಳಿರುವ ಒಂದು ಯಾಗವಿದೆ. ಆ ಯಾಗಕ್ಕೆ ಮಾತ್ರ ಅರ್ಥವನ್ನು ಯಾಗ ಅಂತ ಹೇಳಲಿಲ್ಲ. ಕಾಮ್ಯ ಸ್ವರ್ಗಾದಿ ಸಾಧನತ್ವ ಪ್ರಕಾರಂ, ಕಾಮ್ಯವಾದ ಸ್ವರ್ಗವೇ ಮೊದಲಾದವುಗಳನ್ನು ಸಾಧಿಸುವುದಕ್ಕೋಸ್ಕರ ಹೇಳಿರುವುದಕ್ಕೆ ವಾಕ್ಯಶೇಷಾವಗತಂ ಅನಾದೃತ್ಯ, ಆ ವಾಕ್ಯದಿಂದ ಅದಕ್ಕೆ ಬರುವ ಸ್ವರ್ಗಫಲದ ಅರ್ಥ, ಸ್ವರ್ಗವು ಎಲ್ಲಿ ದುಃಖವಿಲ್ಲೋ ಅದು ಸ್ವರ್ಗ, ಅದನ್ನು ಇದು ದೊರಕಿಸಿಕೊಡುತ್ತೆ ಅಂತ ಹೇಳಿದ್ರೆ ಯಾಗವೇ ಅದನ್ನು ದೊರಕಿಸಿಕೊಡೋದಿಲ್ಲ. ಕ್ಷಮಿಸ್ಬೇಕು, ಇಲ್ಲಿ ಅಪಗೋರಣಸ್ಯ ಅದು ಅರ್ಥಕ್ಕೆ ಅರ್ಥ ಏನು ಹೇಳಿದ್ರಿ? ಅಪಗೋರಣ ಅಂತ ಹೇಳಿದ್ರೆ ಅವನನ್ನ ಸಂಹಾರ ಮಾಡಬೇಕು ಅನ್ನುವ ಬುದ್ಧಿ, ಅದಕ್ಕೆ ಬುದ್ಧಿ. ಬ್ರಾಹ್ಮಣನ ಸಂಹಾರ ಮಾಡ್ತೀನಿ ಅನ್ನುವ ಬುದ್ಧಿ ಬರಬಾರ್ದು ಒಬ್ಬನಿಗೆ. ಆ ರೀತಿ ಅವನ ಬಗ್ಗೆ ಯೋಚಿಸಿದ್ರೆ, ಒಬ್ಬರ ಬ್ರಾಹ್ಮಣನ ಬಗ್ಗೆ ಹಿಂಸೆ ಮಾಡುವುದು ಯೋಚಿಸಿದ್ರೆ ಅವನು ನಾಪಗುರೇತ, ಅಂದ್ರೆ ಬ್ರಾಹ್ಮಣನ ವಿಷಯದಲ್ಲಿ ಇವನಿಗೆ ನಾನು ಹಿಂಸೆ ಮಾಡ್ತೀನಿ ಅಂತ ಯೋಚಿಸಬಾರ್ದು ಒಬ್ಬ. ಆ ರೀತಿ ಮನಸ್ಸಿನಲ್ಲಿ ಯೋಚನೆ ಬಂದ್ರೇನೆ ಅವನಿಗೆ 100 ನರಕಗಳಲ್ಲಿ ಯಾತನೆ ಉಂಟಾಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಬ್ರಾಹ್ಮಣನ ವಿಷಯದಲ್ಲಿ ಆ ರೀತಿ ಮಾಡಬಾರ್ದು ಅಂತ ಹೇಳಿ ಅಭಿದಾವೃತ್ತಿ ತಗೋಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಅದೇ ಮುಖ್ಯ ಅರ್ಥ. ಇಲ್ಲಿ ಮುಖ್ಯ ಅರ್ಥವನ್ನೇ ನೇರವಾಗಿ ತಗೊಂಡು ಬಿಡ್ತಾರೆ ಅದಕ್ಕೆ ಅರ್ಥವನ್ನ. ನಾಪಗುರೇತ ಅಂತ ಹೇಳಿದ್ರೆ ಇಲ್ಲಿ ಅಪೂರ್ವ, ಅದಕ್ಕೆಲ್ಲ ಅವಕಾಶ ಇಲ್ಲ, ಇಲ್ಲಿ ನೇರವಾಗಿ ಅರ್ಥ ಮಾಡಿದ್ರೆ. ಯಾಗದ ವಿಷಯದಲ್ಲಿ ಮಾತ್ರ ಒಬ್ಬ ಸ್ವರ್ಗವನ್ನ ಆಸೆ ಪಡ್ತಾನೆ, ಅವನಿಗೆ ಕಾಮ್ಯ ಸ್ವರ್ಗಾದಿ ಸಾಧನ ಪ್ರಕಾರ, ಅದಕ್ಕೆ ಸಾಧನ ಅಂತ ಹೇಳಲ್ಪಟ್ಟ ಯಾಗಕ್ಕೆ ಶೇಷಭೂತವಾದದ್ದು ಯಾವುದು? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅನ್ನೋದಕ್ಕೆ ಯಾವುದು ಶೇಷವಾದ ವಾಕ್ಯ ಅಂದರೆ ಸ್ವರ್ಗದ ವಿಷಯವನ್ನು ತಿಳಿಸುವ ಅರ್ಥವಾದ ವಾಕ್ಯ. ಎನ್ನ ದುಃಖೇನ ಸಂಬಿದ್ಧಂ ನಚದ್ವಸ್ಗ್ರಸ್ತಂ ಅನಂತರಂ ಅಂತ ವಾಕ್ಯ ಬರುತ್ತೆ. ಅದು ಸ್ವರ್ಗವು ಈ ರೀತಿಯಾದ ಒಂದು ಜಾಗವಿದೆ, ಅಲ್ಲಿ ದುಃಖವೇ ಇಲ್ಲ, ಎಲ್ಲ ಅನುಭವ ಸುಖ ಅನುಭವ ಪಡೆಯಬಹುದು ಅಂತ ಒಂದು ಅರ್ಥವಾದ ವಾಕ್ಯ. ಅದು ಸ್ವರ್ಗ ಕಾಮೋ ಯಜೇತ ಅನ್ನೋದಕ್ಕೆ ಶೇಷಭೂತವಾಗುತ್ತೆ. ಯಾಕೆ ಅಂದರೆ ಸ್ವರ್ಗ ಫಲ ಆಸೆ ಪಡುವವನಿಗೆ ಸ್ವರ್ಗ ಅಂದರೆ ಏನು ಅಂತ ತಿಳಿಬೇಕಲ್ಲ. ಅಸ್ವರ್ಗದ ವಿಷಯ ಅಲ್ಲಿ ತಿಳಿಸುತ್ತೆ ಅರ್ಥವಾದ ವಾಕ್ಯದಲ್ಲಿ. ಅದು ಹೇಗೆ ಅಂದರೆ ಇಲ್ಲಿಯೇ ನಾಪಗುರೇತ ಅಂತ ಇಲ್ಲಿ ವಿಧಿ, ಅವನ ವಿಷಯದಲ್ಲಿ ಹಿಂಸೆ ಯೋಚನೆ ಮಾಡಬಾರ್ದು ಅಂತ ಹೇಳಿದಂತಹ ವಿಧಿವಾಕ್ಯಕ್ಕೆ ಯೋಪಗುರಾತೆ ಶತೇನ ಯಾತೆಯಾತ್ ಅಂತ ಒಂದು ವಾಕ್ಯ ಬೇರೆ ಒಂದು ಕಡೆ ಬರುತ್ತೆ. ಅವನು ಯಾರು ಈ ರೀತಿ ಯೋಚಿಸ್ತಾನೋ ಅವನಿಗೆ 100 ನರಕಗಳಲ್ಲಿ ಯಾತನೆ ಅನ್ನೋದು, ಅದನ್ನು ಇದನ್ನು ಸೇರಿಸಿದ್ರು. ಈ ವಿಧಿವಾಕ್ಯಕ್ಕೆ ಅದು ಶೇಷವಾಗಿದೆ. ಆದ್ದರಿಂದ ಇದನ್ನು ಓದ್ದವನು ಈ ರೀತಿ ಮಾಡಿದವನಿಗೆ ಈ ಥರ ಹಿಂಸೆ ಬರುತ್ತೆ ಅಂತ ತಿಳಿದ್ರೆ ಇದು ಮಾಡೋದಿಲ್ಲ, ಇದು ಮಾಡಬಾರ್ದು ಅನ್ನೋ ತಿಳಿಯುತ್ತೆ ಅವನಿಗೆ. ಅದೇ ರೀತಿಯಲ್ಲಿ ಸ್ವರ್ಗಕಾಮೋ ವಿಜೇತ ಅನ್ನುವ ವಾಕ್ಯದಲ್ಲಿ ತಿಳಿಯುವ ವಿಧಿ, ಸ್ವರ್ಗವನ್ನು ಪಡಿಬೇಕಾದವನು ಈ ಯಾಗ ಮಾಡಬೇಕು ಅಂತ ಹೇಳಿದ್ರೆ, ಸ್ವರ್ಗವು ಯಾವ ದುಃಖವೂ ಇಲ್ಲ, ಸುಖವೆಲ್ಲ ಇದೆ ಅಲ್ಲಿ ಅಂತ ಹೇಳುವ ವಾಕ್ಯವು ಅದಕ್ಕೆ ಶೇಷವಾಗಿ ಇಂತಹ ಸ್ವರ್ಗನ ಪಡೆದುಕೊಳ್ಬೇಕು ಅಂತ ಯಾಗ ಮಾಡಬೇಕು ಅನ್ನೋ ತಿಳಿಯುತ್ತೆ ಅವನಿಗೆ ಇದು ಇಂತಹ ಸ್ವರ್ಗಕ್ಕೆ ಇದು ಸಾಧನ ಅಂತ ತಿಳಿಯುತ್ತೆ ಅಂತ ಹೇಳಿದ್ರೆ, ಈ ಯಾಗ ಸ್ವರ್ಗಕ್ಕೆ ಸಾಧನವಲ್ಲ ಅಪೂರ್ವಕ್ಕೆ ಸಾಧನ ಅಂತ ಅರ್ಥ ಹೇಗೆ ಮಾಡ್ತೀರಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ವಾಕ್ಯದಲ್ಲಿ ಹಾಗೆ ಅರ್ಥ ಮಾಡಲಿಲ್ಲ. ಇಲ್ಲಿ ಮಾತ್ರ ಕಿಮಿತಿ ಉಪಾದಾನೇನ ಯಾಗಾದೇಹೆ ಫಲಸಾಧನತ್ವ ಪರಿಕಲ್ಪ್ಯತೆ ಅಂತ ಹೇಳಿದ್ರೆ, ಉಪಾದಾನ ಅಂದರೆ ಅಭಿದಾವೃತ್ತಿಯನ್ನು ಬಿಟ್ಟು ಬೇರೆ ಅರ್ಥ ಮಾಡೋದು ಅಂತ ಅರ್ಥ. ಯಾಗ ಅನ್ನೋದಕ್ಕೆ ಯಜದೇವ ಪೂಜಾಯಾಮನು ಅರ್ಥ, ಅದರ ಅರ್ಥವನ್ನು ಬಿಟ್ಟು ಅಪೂರ್ವ ಸಾಧನೆ ಅನ್ನೋದೇ ಅದಕ್ಕೆ ಅರ್ಥ. ಯಜೇತಾಗೆ ಅದು ಸ್ವರ್ಗವನ್ನು ಸಾಧಿಸೋದಿಲ್ಲ ಅಂತ ಹೇಳಿದ್ರೆ, ಸ್ವರ್ಗದ ಶೇಷವಾಕ್ಯ ತಿಳಿಸುತ್ತೆ ಸ್ವರ್ಗ ಈ ರೀತಿಯಾಗಿದೆ ಅಂತ, ಸ್ವರ್ಗಕ್ಕೆ ಇದು ಸಾಧನ ಅನ್ನೋದು ತಿಳಿಯುತ್ತೆ. ಆದರೆ ಅವ್ರು ಹೇಳಿದ್ರು ಸ್ವರ್ಗಕ್ಕೆ ಇದು ಸಾಧನ ಅಲ್ಲ, ಅಪೂರ್ವಕ್ಕೆ ಸಾಧನ. ಅಪೂರ್ವವು ಸ್ವರ್ಗವನ್ನು ಕೊಡುತ್ತೆ. ಹೀಗೆ ಅರ್ಥ ಮಾಡ್ತೀರಲ್ಲ, ಇದು ಹೇಗೆ ಮಾಡೋಕ್ಕೆ ನೀವು ಈ ರೀತಿ ಕಲ್ಪನೆ ಮಾಡೋದು ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದೊಂದು ವಾಕ್ಯದಲ್ಲಿ ಒಂದು ರೀತಿಯಲ್ಲಿ ಹೀಗೆ ಅರ್ಥ ಮಾಡೋದು ಸರಿ ಇಲ್ಲ ಅನ್ನೋದು ಹೇಳ್ತಿದ್ದಾರೆ. ಇದು ಹೇಗಿದೆ ಅಂದರೆ ಅದಕ್ಕೆ ಹಿರಣ್ಯ ನಿಧಿಂ ಅಪವರಕೆ ನಿಧಾಯ, ಪಕ್ಕದ
ಕೋಣೆಯಲ್ಲಿ ಅಪವರ್ಗ ಅಂದ್ರೆ ಪಕ್ಕದ ರೂಮ್ನಲ್ಲಿ ಕೋಣೆಯಲ್ಲಿ ಅಂತ ಅರ್ಥ. ಅಲ್ಲಿ ಇಟ್ಟುಬಿಟ್ಟು ಯಾಚನೆ ಉಪಾದಾನ ಅಂದ್ರೆ ಅಭಿಧಾವೃತ್ತಿ ಅನ್ನೋದೇ ಮೀನಿಂಗ್ ಆಗುತ್ತಾ? ವಿಧಾನ ವೃತ್ತಿಯನ್ನ ಬಿಟ್ಟು ಬೇರೆ ಕಡೆ ಅರ್ಥ ಅದಲ್ಲದೆ ಮಾಡೋದು. ಓ ಬೇರೆ ಅಂತ, ಅಭಿಧಾವೃತ್ತಿ ಹ್ಮ್ ಅಲ್ಲ ಅಂತ. ಹೌದು ಹೌದು. ಹ್ಮ್ ಹೋದ ಕ್ಲಾಸ್ನಲ್ಲಿ ಅದಕ್ಕೆ ಇದರಲ್ಲಿ ಇದರಲ್ಲಿ ಅರ್ಥವನ್ನು ವಿವರಿಸಿದ್ರು. ಅದರಲ್ಲಿ ಹೇಳಿದಾಗ ಔಪಾದಾನಿಕಿ ಅರ್ಥ, ಅರ್ಥಾಪತ್ತಿ, ಔಪಾದಾನಿಕಿ ಅಂದರೆ ಏನು ಅರ್ಥ ಅಂತ ಹೇಳಿಬಿಟ್ಟು ಅದೆರಡನ್ನು ಹ್ಮ್ ಅಭಿಹಿತ ಅಭಿಹಿತ ಪರ್ಯವಸಾನಂ ಕೃತ್ಯರ್ಥಾಪತ್ತಿ, ಅಭಿಹಿತ ಅಪರ್ಯವಸಾನಂ. ಅಭಿಹಿತ ಅಪರ್ಯವಸಾನಂ ಅಂದರೆ ಒಂದು ವಾಕ್ಯದಲ್ಲಿ ಅಭಿಹಿತವಾದ ಒಂದು ತಾತ್ಪರ್ಯವಿದೆಯಲ್ಲ, ಆ ತಾತ್ಪರ್ಯದಲ್ಲಿ ಪರ್ಯವಸಾನವಾಗದೇ ಇರೋದಕ್ಕೆ ಅರ್ಥಾಪತ್ತಿ ಅಂತ ಹೆಸರು. ಅಂದರೆ ಹ್ಮ್ ದತ್ತಃ ದಿವಾನ ಭುಂಕ್ತೆ ಅನ್ನೋದಕ್ಕೆ ಇವನು ಊಟ ಮಾಡೋದಿಲ್ಲ ಅನ್ನೋದು ಇದರ ತಾತ್ಪರ್ಯ ಕಂಡು ಬರ್ತಾ ಇದೆ. ತಪ್ಪಗಿದಾನೆ ದೇವದತ್ತ, ಊಟ ಮಾಡೋದಿಲ್ಲ ಅನ್ನೋದು ಇದರ ತಾತ್ಪರ್ಯ. ಅಭಿಹಿತವಾದ ಅರ್ಥ ಯಾವುದು ಈ ವಾಕ್ಯದಲ್ಲಿ? ಊಟ ಮಾಡೋದಿಲ್ಲ ಅಂತ ಅರ್ಥ. ಆದರೆ ಅದರಲ್ಲಿ ಪರ್ಯವಸಾನವಾಗೋದಿಲ್ಲ. ರಾತ್ರಿ ಭೋಜನ ಅನ್ನೋದರಲ್ಲಿ ಅದರ ಅರ್ಥವನ್ನು ತಗೊಳ್ಬೇಕು ನಾವು. ಇದಕ್ಕೆ ಅರ್ಥಾಪತ್ತಿ ಅಂತ ಹೆಸರು. ಇದೇ ರೀತಿಯಲ್ಲಿ ಅಭಿಧಾನ ಅಪರ್ಯವಸಾನಂ ಉಪಾದಾನ. ಅಭಿಧಾನದಲ್ಲಿ ಪರ್ಯವಸಾನವಾಗದೇ ಇರೋದು ಉಪಾದಾನ ಅಂತ ಹೆಸರು. ಹ್ಮ್ ಅಭಿಹಿತದಲ್ಲಿ ಪರ್ಯವಸಾನವಾಗದೇ ಇರೋದು ಅರ್ಥಾಪತ್ತಿ, ಅಭಿಧಾನದಲ್ಲಿ ಪರ್ಯವಸಾನವಾಗದೇ ಇರೋದು ಉಪಾದಾನ. ಇದು ಅವರ ಪರಿಭಾಷೆ, ಪಾರಿಭಾಷಿಕ ಶಬ್ದ. ಅದೆರಡಕ್ಕೂ ಅದರ ವ್ಯತ್ಯಾಸ ಇದು ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಆದ್ದರಿಂದ ಅಭಿಧಾನದಲ್ಲಿ ಏನು ತಿಳಿಸ್ಬರ್ತಿದೆ? ಸ್ವರ್ಗ ಕಾಮೋಯಜತ ಅಂದರೆ ಸ್ವರ್ಗ ಫಲವನ್ನು ಸಾಧಿಸುವುದಕ್ಕೆ ಈ ಯಾಗವು ಸಾಧನ ಸ್ವರ್ಗಫಲಕ್ಕೆ ಅಂತ ತಿಳಿದು ಬರ್ತಾ ಇದೆ ಅಭಿಧಾನದಲ್ಲಿ, ಅಭಿಧಾರ್ಥದಲ್ಲಿ. ಅದರಲ್ಲಿ ಪರ್ಯವಸಾನವಾಗದೇ ಇರೋದು ಉಪಾದಾನ. ಈ ಯಾಗವೇ ಸಾಧನವಲ್ಲ ಸ್ವರ್ಗಕ್ಕೆ. ಈ ಯಾಗ ಏನಿದ್ರು ಅಪೂರ್ವಕ್ಕೆ ಸಾಧನ ಅಷ್ಟೇ. ಅಪೂರ್ವವೇ ಸ್ವರ್ಗಕ್ಕೆ ಸಾಧನ ಅಂತ ಅರ್ಥ ಮಾಡಿದ್ರು ಅವರು. ಅದಕ್ಕೆ ಉಪಾದಾನ ಅಂತ ಹೆಸರು. ಆ ರೀತಿ ಅರ್ಥ ಮಾಡ್ತಾರೆ ಕೆಲವರು ವಾಕ್ಯಗಳಿಗೆ, ಯಾಗಗಳಿಗೆ, ಇದಕ್ಕೆಲ್ಲ. ಇದನ್ನ ನಾವು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೀಗೆ ತಗೊಳ್ಳಿಲ್ಲ ನೀವು, ನಾಪಗುರೇತ ಅಂತ ಈ ನಿಷೇಧ ವಾಕ್ಯಕ್ಕೆ ಈ ರೀತಿ ಅಪೂರ್ವವನ್ನು ತಗೊಂಡು ಮಧ್ಯ ತಂದಿಟ್ಟು ಎಲ್ಲ ಅರ್ಥ ಮಾಡಲಿಲ್ಲ ನೀವು. ಆದರೆ ಸ್ವರ್ಗಕಾಮವೈದ್ಯತಾಗಿ ಈ ರೀತಿ ಅರ್ಥ ಮಾಡ್ತಾ ಇದ್ದೀರಾ ಯಾಗಾದಿ ಕರ್ಮಗಳಿಗೆ. ಯಾಗಾದೇಹೆ ವಿಹಿತಸ್ಯ ಯಾಗಾದೇಹೆ, ಇದಕ್ಕೆ ಮಾತ್ರ ಹೀಗೆ ಅರ್ಥ ಮಾಡ್ತೀರಾ. ಆದ್ದರಿಂದ ಸ್ವರ್ಗಕಾಮ್ಯ ಸಾಧನ ಪ್ರಕಾರಂ ವಾಕ್ಯಶೇಷ ಅವಗತಂ ಅನಾದೃತ್ಯ, ಇದನ್ನು ನೀವು ಆಧರಿಸದೆ ಕಿಮಿತಿ ಉಪಾದಾನೇನ ಯಾಗಾದೇಹೆ ಫಲಸಾಧನಂ ಪರಿಕಲ್ಪ್ಯತೆ, ಉಪಾದಾನದ ರೂಪದಿಂದ ಯಾಗದ ಮೊದಲುಗಳಿಗೆ ಅಪೂರ್ವವೇ ಸಾಧನ, ಅಪೂರ್ವಕ್ಕೆ ಸಾಧನ ಇದು ಅಂತ ಹೇಗೆ ಕಲ್ಪನೆ ಮಾಡ್ತೀರಾ ನೀವು ಅಂತ ಅರ್ಥ ಇಲ್ಲಿ. ಅದು ಮಾಡೋದು ಸರಿ ಇಲ್ಲ. ಇದು ಹೇಗಿದೆ ಅಂದರೆ, ಪಕ್ಕದ ಕೋಣೆಯಲ್ಲಿ ಹಣವನ್ನು ಹಿರಣ್ಯ ನಿಧಿ ಇಟ್ಕೊಂಡು ಇನ್ನೊಬ್ಬನಲ್ಲಿ ಹೋಗಿ, ಒಬ್ಬ ಲುಬ್ಧ ಒಬ್ಬ ಇದ್ದಾನೆ, ಅವನು ಬಹಳ ಜಿಪುಣ, ಅವನಲ್ಲಿ ಹೋಗಿ ಅವನು ಯಾವುದೋ ಒಂದು ಧಾನ್ಯ, ಕೋದ್ರವ ಅಂದರೆ ಒಂದು ಕ್ಷುದ್ರವಾದ ಧಾನ್ಯ, ಕಾಡಿನಲ್ಲಿ ಬೆಳೆಯುವಂಥದ್ದು, ಆ ಒಂದು ಧಾನ್ಯವನ್ನು ಒಬ್ಬ ಜಿಪುಣನಲ್ಲಿ ಹೋಗಿ ಅದರಲ್ಲಿ ಆಸೆ ಪಡ್ತಾರಲ್ಲ, ಆ ರೀತಿ ಇದೆ ನೀವು ಮಾತ್ರ ಮಾಡೋದು ಅಂತ ಹೇಳ್ತಾರೆ. ಯಾಕೆಂದರೆ ಯಾಗವೇ ಫಲ ಕೊಡುತ್ತೆ ಅಂತ ಹೇಳ್ತಿರುವ ಅಪೂರ್ವ ಅಂತ ಕಲ್ಪನೆ ಮಾಡಿಕೊಂಡು ಅಪೂರ್ವದ ಮೂಲಕ ಸ್ವರ್ಗ ಬರುತ್ತೆ ಅಂತ ಹೇಗೆ ಹೇಳ್ತಿದ್ದೀರಾ ನೀವು? ಯಾಗವೇ ಹೇಳ್ತಾ ಇದೆಯಲ್ಲ, ವಾಕ್ಯವೇ ಹೇಳ್ತಾ ಇರುವಾಗ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡಿಕೊಂಡು ಯಾಕೆ ಹೀಗೆ ಹೇಳ್ತೀರಾ? ಹಿರಣ್ಯ ನಿಧಿ ಅನ್ನೋದು ನಿಹಿತಂ ಅಕ್ಷಯತಜ್ಞ ಹಿರಣ್ಯ ನಿಧಿಂ ಅಕ್ಷಯತಜ್ಞ ಉಪರಿ ಸಂಚರಂತೋ ನವಿಂದೇಯು ಅನ್ನೋದೆಲ್ಲ ಇಲ್ಲಿ ಅದನ್ನು ಇಲ್ಲಿ ಹೇಳ್ತಿದ್ದಾರೆ ಅಂತ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹಿರಣ್ಯ ನಿಧಿಂ ನಿಹಿತಂ ಅಕ್ಷಯತಜ್ಞ ಸಂಪರ್ಣ, ಇದು ಪರಮಾತ್ಮನ ಹಿರಣ್ಯ ನಿಧಿ ದೃಷ್ಟಾಂತಹ ಶ್ರೌತಃ, ಆದ್ದರಿಂದ ಅಂತ ಹೇಳ್ತಿದೆ. ಒಬ್ಬ ಹೇಗೆ ಪಕ್ಕದಲ್ಲೇ ಹೃದಯದಲ್ಲಿಯೇ ಇದ್ದಾನೆ ಪರಮಾತ್ಮ, ಅವನನ್ನು ಬಿಟ್ಟುಬಿಟ್ಟು ದೇವತೆಗಳನ್ನು ಹೋಗಿ ಯಾಚಿಸ್ತಾರೆ ಅಂತ. ದೇವತೆಗಳು ಕೃಪಣರು, ಅವರು ಏನು ಹೇಗೆ ಅಂದರೆ, ದೇವತೆಗಳು ನನಗೆ ದೇಹಿ ಮೇ ದದಾಮಿತೆ ನಿತೆ ದೇಹಿ ನಿಮೇ ದಧೇ ಶ್ರುತಿ ಹೇಳುತ್ತೆ ತೈತಿರಿಯ ಸಂಹಿತೆಯಲ್ಲಿ. ನೀನು ನನಗೆ ಕೊಡು, ನಾನು ನಿನಗೆ ಫಲ ಕೊಡ್ತೇನೆ, ಇದಕ್ಕೆ ಕೊಡದೆ ಹೋದ್ರೆ ನಾನು ಕೊಡೋದಿಲ್ಲ, ಹೀಗೆ ಹೇಳುವಂಥವರು. ಇಲ್ಲಿ ಹೃದಯ ಗುಹೆಯಲ್ಲಿರುವ ಪರಮಾತ್ಮನನ್ನು ಬಿಟ್ಟು ದೇವತೆಗಳನ್ನು, ಅವರಿಗೆ ಎಷ್ಟು ಇದೆ ಇವತ್ತೆಲ್ಲ, ಅವ್ರಿಗಿರೋ ಶಕ್ತಿ ಎಷ್ಟಿದೆ, ಅತ್ಯಂತ ಅಲ್ಪ, ಅವರನ್ನು ಹೋಗಿ ಯಾಚನೆ ಮಾಡ್ದಲ್ಲ. ಹಾಗಾಗುತ್ತೆ ನಿಮ್ಮ ಕತೆ ಅಂತ ಅಪೂರ್ವದ ಹಿಂದೆ ಹೋಗ್ತಾ ಇದ್ರಲ್ಲ, ಅಪೂರ್ವ ಅಂತ ಕಲ್ಪನೆ ಮಾಡಿಕೊಂಡು ಅಪೂರ್ವ ಫಲ ಕೊಡುತ್ತೆ ಅಂತ ಹೇಳ್ತಿರೋ, ಯಾಗವೇ ಫಲ ಕೊಡುತ್ತೆ ಅಂತ ಹೇಳ್ತಿದೆಯಲ್ಲ, ಆ ಯಾಗದಿಂದ ಪ್ರೀತನಾದ ದೇವತೆ ಫಲ ಕೊಡ್ತಾನೆ ಅಂತ ಹೇಳ್ತಿದೆ ವಾಕ್ಯ. ಅಪೂರ್ವ ಅಂದರೆ ಎಲ್ಲಿಂದ ಬಂತು ನಿಮಗೆ? ಕಲ್ಪನೆ ಮಾಡ್ಕೋದಿರಲ್ಲ ನೀವು. ಇದು ವಿರುದ್ಧ, ಇದನ್ನು ಮಾಡೋದು ಸರಿ ಇಲ್ಲ ಅಂತ ಹೇಳಿಬಿಟ್ಟು
ಅದಕ್ಕೆ ಅದನ್ನು ಹೇಳಿದ್ರು. ಅದರಿಂದ ಇಲ್ಲಿ ಶತಯಾತನಾ ಸಾಧನತ್ವಪಿನ ಅದೃಷ್ಟದ್ವಾರೇಣ, ಅದು ಕೂಡ ಒಂದು ಅದೃಷ್ಟ ಅನ್ನೋದ್ರ ಮೂಲಕದಿಂದ ಆಗೋದಿಲ್ಲ. ಶತಯಾತನಾ ಸಾಧನತ್ವಂ ಅಂತ ಹೇಳಿದ್ರೆ 100 ನರಕಗಳಲ್ಲಿ ಅವನಿಗೆ ಯಾತನೆ ಉಂಟಾಗುತ್ತೆ. ಯಾಕೆ ಅಂದರೆ ಬ್ರಾಹ್ಮಣನ್ನ ಒಬ್ಬ ನಿಂದೆ ಮಾಡಿದ್ರೆ, ಹಿಂಸೆ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಅಂತ ಹೇಳೋದು ಕೂಡ ಅದೃಷ್ಟದಿಂದ ಉಂಟಾಗೋದಿಲ್ಲ, ಅಥವಾ ಅಪೂರ್ವವೋ ಅದೃಷ್ಟವೋ ಅದರಿಂದ ಉಂಟಾಗೋದಿಲ್ಲ. ಹೇಗೆ ಉಂಟಾಗುತ್ತೆ? ಚೋದಿತಾನಿ ಅನುತಿಷ್ಠತಃ, ವಿಧಿಯಲ್ಲಿ ಚೋದಿತವಾದ ವಿಧಿಸಲ್ಪಟ್ಟ ವಾಕ್ಯಗಳನ್ನು ಅನುಷ್ಠಾನ ಮಾಡುವವನಿಗೆ, ವಿಹಿತಂ ಕರ್ಮ ಅಕುರ್ವತಃ ಚೋದಿತಾನಿ ಅನುತಿಷ್ಠತಃ ವಿಹಿತಂ ಕರ್ಮ ಅಕುರ್ವತಃ ನಿಂದಿತಾನಿ ಚ ಕುರ್ವತಃ. ಒಬ್ಬ ಚೋದಿತವಾದೆಲ್ಲ ಅನುಷ್ಠಾನ ಮಾಡ್ತಾನೆ, ಇನ್ನೊಬ್ಬ ವಿಹಿತ ಕರ್ಮಗಳನ್ನು ಮಾಡೋದಿಲ್ಲ, ನಿಂದಿತಗಳನ್ನೇ ಮಾಡ್ತಾನೆ. ಇವರಿಗೆಲ್ಲ ಸುಖಗಳು ದುಃಖಗಳು, ಸುಖಾನಿ ದುಃಖಾನಿ ಚ ಪರಮಪುರುಷ ಅನುಗ್ರಹ ನಿಗ್ರಹಾಭ್ಯಾಮೇವ ಭವಂತಿ. ಇದೆಲ್ಲ ಪರಮಪುರುಷನ ಅನುಗ್ರಹ ನಿಗ್ರಹದಿಂದ ಬರುತ್ತೆ ಹೊರತು ಯಾವುದೋ ನಮಗೆ ಕಣ್ಣು ಕಾಣದೇ ಇರುವ ಅದೃಷ್ಟ ಅಪೂರ್ವ ಇದೆಲ್ಲ ನೀವು ಕಲ್ಪನೆ ಮಾಡಿಕೊಂಡು ಅದರ ಮೂಲಕ ಎಲ್ಲ ಬರುತ್ತೆ ಅಂತ ಹೇಳೋದು ಸರಿ ಇಲ್ಲ. ಅದಕ್ಕೆ ಪ್ರಮಾಣಗಳನ್ನೇ ಇನ್ನು ತೋರಿಸ್ತಾರೆ. ಯಶಖ್ಯೇವ ಆನಂದಯಾತಿ, ಇವನೇ ಆನಂದವನ್ನು ಆನಂದಯತಿ ಅನ್ನೋದು ಅದು ಛಾಂದಸ ಪ್ರಯೋಗ. ಆನಂದಯಾತಿ ಅಂತ ಇದೆ, ಆನಂದಯತಿ, ಇವನೇ ಆನಂದವನ್ನು ಉಂಟು ಮಾಡ್ತಾನೆ. ಆನಂದ ಸ್ವರೂಪನಾದ ಪರಮಾತ್ಮ ಆನಂದಮಯನನ್ನು ಹೋಗಿ ಸೇರಿದ್ರೆ ಅವನು ರಸೋ ವೈಸಹ ರಸಗೃಹ್ಯೇವಾಯಂ ಲಬ್ಧ್ವಾನಂದೀ ಭವತಿ ಯಶಖೇವಾನಂದಯಾತಿ. ತೈತಿರಿಯೋಪನಿಷತ್ತಿನ ವಾಕ್ಯಗಳು. ಅವನೇ ಆನಂದವನ್ನು ಇವನಿಗೆ ಉಂಟು ಮಾಡುವನು, ಆನಂದ ಸ್ವರೂಪನಾದ ಪರಮಾತ್ಮ. ಅಥಸೋ ಅಭಯಂಗತೋ ಭವತಿ, ಪರಮಾತ್ಮನನ್ನು ಯಾರು ವಿಚ್ಛೇದವಿಲ್ಲದೆ ಧ್ಯಾನ ಮಾಡ್ತಾನೋ ಅವನಿಗೆ ಅಭಯ, ಅವನಿಗೆ ಮೋಕ್ಷವೇ ಸಿಗುತ್ತೆ. ಅಥ ತಸ್ಯ ಭಯಂ ಭವತಿ ಯದಾ ಹ್ಯೇವೈಷಯೇ ತಸ್ಮಿನ್ ಉದರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಭಯ ಮೀಮಾಂಸೆ ಅಂತ ಇದು ಭಯ ತೈತಿರಿಯ ಉಪನಿಷತ್ತು ಹೇಳುತ್ತೆ. ಯಾರು ಇವನಿಗೆ ಅವನ ಇದರಲ್ಲಿ ದರಂ ಅಂತರಂ ಕುರುತೆ, ಅವನ ಒಂದು ಧ್ಯಾನದಲ್ಲಿ ಸ್ವಲ್ಪ ವಿಚ್ಛೇದವಾದರೂ ಅವನಿಗೆ ಭಯ ಅಂತೆ, ಅದುವೇ ಭಯ ಅಂತ ಹೇಳಲ್ಪಡುತ್ತೆ. ಪರಮಾತ್ಮ ಧ್ಯಾನದಲ್ಲಿ ವಿಚ್ಛೇದವೇ ಭಯ, ನಿರಂತರ ಧ್ಯಾನವಿದ್ದರೆ ಅಭಯ ಅಂತ. ಅಂದರೆ ಆ ಪರಮಾತ್ಮನಿಂದಲೇ ಎಲ್ಲವೂ ಅನ್ನೋದು ತಿಳಿಯುತ್ತೆ. ಬೀಜ ಅಸ್ಮಾತ್ ವಾತಃ ಪವತೆ ಬೀಜೋದೇತಿ ಸೂರ್ಯ ಬೀಜ ಅಸ್ಮಾತ್ ಅಗ್ನಿಶ್ಚೇಂದ್ರಸ್ಯ ಮೃತ್ಯುರ್ಧಾವತಿ ಪಂಚಮ ಇತಿ. ಎಲ್ಲ ದೇವತೆಗಳು ಕೂಡ, ಎಲ್ಲ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಪರಮಾತ್ಮನ ಒಂದು ಆಜ್ಞೆಯಿಂದಲೇ ಕೆಲಸ ಮಾಡ್ತಾ ಇದೆ. ಎಲ್ಲವೂ ಕೂಡ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆಗಾಗಿ ಸೂರ್ಯಚಂದ್ರಮಸೌ ವಿಧೃತೌ ತಿಷ್ಠತಃ ದ್ಯಾವಾ ಪೃಥ್ವಿ ವಿಧೃತೆ ತಿಷ್ಠತಃ. ಇದೆಲ್ಲ ಪಂಚಮ ಇತಿ ಅಂದ್ರೆ ಇಲ್ಲಿ ಪಂಚಮ ಏನ್ ಹೇಳುತ್ತೆ? ಐದನೇವನು ಮೃತ್ಯು. ಅವನು ಓಡ್ತಾ ಇದ್ದಾನಂತೆ, ಮೃತ್ಯು ಎಲ್ಲಿ ಏನಾಗ್ಬಿಡುತ್ತೋ ಅಂತ ಹೇಳಿಬಿಟ್ಟು ವಾತಃ ಸೂರ್ಯ ಚಂದ್ರ ಎಲ್ಲ ಹೇಳಿ, ಅಗ್ನಿ ಚಂದ್ರ 4 ಜನ ಹೇಳಿ 5ನೇವನಾದವನು ಮೃತ್ಯು. ಪಂಚಮಃ ಮೃತ್ಯು ಧಾವತಿ, ಪಂಚಮದವನು ಮೃತ್ಯು. ಇಲ್ಲಿ 5 ಜನ ಹೇಳಿದೆ. ವಾತಃ ಪವತೆ ವಾಯುದೇವತೆ, ವಾಯು ಸೂರ್ಯ ಅಗ್ನಿ ಚಂದ್ರ. ಇನ್ನೊಬ್ಬ ಇದಾನಲ್ಲ 5ನೇವನು ಮೃತ್ಯು, ಅವನು ಓಡ್ತಾನೆ ಅಂತ ಹೇಳ್ತೀವಿ. ಓಡ್ತಾನೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಪರಮಾತ್ಮನ ಆಜ್ಞೆ ಮೀರಿದ್ರೆ. ಮೃತ್ಯು ಧಾವತಿ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆಗಾಗಿ ಸೂರ್ಯಚಂದ್ರಮಸೌ ವಿಧೃತೌ ತಿಷ್ಠತಃ. ಅವನ ಅಕ್ಷರ ಶಬ್ದಿತನಾದ ಅವನ ಪ್ರಶಾಸನದಲ್ಲಿಯೇ ಎಲ್ಲವೂ ಅವನ ನಿಯಮನದಲ್ಲಿಯೇ ಎಲ್ಲವೂ ಕೆಲಸ ಮಾಡ್ತಾ ಇದೆ. ಅವನ ಆಧಾರದಲ್ಲಿಯೇ ಇದೆ, ಅವನ ಆಧಾರದಲ್ಲಿಯೇ ಎಲ್ಲವೂ. ಅವನ ಆಜ್ಞೆಯನ್ನು ಪಾಲಿಸಿರೋದ್ರಿಂದಲೇ ಎಲ್ಲರಿಗೂ ಕೀರ್ತಿ ಬರೋದು, ಆನಂದ ಬರೋದು, ಸುಖ ಬರೋದು ಎಲ್ಲವೂ ಅವನ ಆಜ್ಞೆ ಪಾಲಿಸೋದ್ರಿಂದ. ಅದೇ ಇಲ್ಲಿ ಹೇಳ್ತಾರೆ ಯಾಜ್ಞವಲ್ಕ್ಯರು ಗಾರ್ಗಿಗೆ, ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದದತೋ ಮನುಷ್ಯಾ ಪ್ರಶಂಸಂತಿ. ಒಬ್ಬ ದಾನ ಮಾಡಿದ್ರೆ ಶಾಸ್ತ್ರೀಯ ರೀತಿಯಲ್ಲಿ ಮನುಷ್ಯರೆಲ್ಲ ಅವನನ್ನು ಪ್ರಶಂಸೆ ಮಾಡ್ತಾರೆ. ಯಾಕೆ ಅಂದರೆ ಪರಮಾತ್ಮನ ಆಜ್ಞೆಯನ್ನು ಪಾಲನೆ ಮಾಡ್ತಿದ್ದಾನೆ ಅವನು. ಶಾಸ್ತ್ರೀಯವಾದ ರೀತಿಯಲ್ಲಿ ಮಾಡಿದ್ರೆ ಅವನು ಪರಮಾತ್ಮನ ಅನುಗ್ರಹದಿಂದಲೇ ಅವನಿಗೆ ಪ್ರಶಂಸೆ ಎಲ್ಲರೂ ಮಾಡುವಂಥದ್ದು. ಅವನ ಒಂದು ಪ್ರಶಾಸನದಲ್ಲಿ ಯಜಮಾನಂ ದೇವಾಹ, ಯಾಗ ಮಾಡುವಂತಹ ಯಜಮಾನನು ದೇವತೆಗಳು ಅವನನ್ನು ಬೇಕಾದಷ್ಟು ಪ್ರಶಂಸೆ ಮಾಡಿ ಅವನಿಗೆ ಬೇಕಾದ ಫಲಗಳನ್ನೆಲ್ಲ ಕೊಡ್ತಾರೆ. ಯಾಕೆ ಅಂದರೆ ಪರಮಾತ್ಮನ ಆಜ್ಞೆಯನ್ನು ಅನುಸರಿಸಿ. ಹಾಗೆಯೇ ದರ್ವೀಂ ಪಿತರಃ, ದರ್ವಿ ಅಂದರೆ ಎಲ್ಲ ಪಿತೃ ಕಾರ್ಯಗಳು ಎಲ್ಲವೂ ಹೇಳಲ್ಪಡುತ್ತೆ. ಪಿತೃಗಳು
ಅವರವರನ್ನು ಯಾರ್ಯಾರು ಆರಾಧಿಸ್ತಾರೋ ಅವರೆಲ್ಲ ಅವನಿಗೆ ಬೇಕಾದಷ್ಟು ಅವರಿಗೆ ಸಮೃದ್ಧಿಯನ್ನೆಲ್ಲ ಉಂಟು ಮಾಡ್ತಾರೆ, ಫಲವನ್ನೆಲ್ಲ ಕೊಡ್ತಾರೆ. ಇದೆಲ್ಲವೂ ಕೂಡ ಎಲ್ಲ ಅನ್ವಾಯತ್ತ ಅನ್ನೋದು ಎಲ್ಲಕ್ಕೂ ಅನ್ವಯಿಸ್ತಾರೆ ಇಲ್ಲಿ. ದರತೋ ಮನುಷ್ಯ ಪ್ರಶಂಸಂತಿ ಅನ್ವಾಯತ್ತ ಅಂದರೆ ಅವನ ಶಾಸನದಲ್ಲಿ ಅವನ ಅಧೀನದಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡ್ತಾರೆ. ಅವನು ಆಯತ್ತ ಅಂದರೆ ಅವನ ಅಧೀನದಲ್ಲಿ, ಪರಮಾತ್ಮನ ಶಾಸನದ ಅಧೀನದಲ್ಲಿ ಎಲ್ಲವೂ ಕೂಡ ದಾನ ಮಾಡುವವನನ್ನ ಪ್ರಶಂಸೆ ಮಾಡ್ತಾರೆ ಲೋಕದಲ್ಲಿ. ಯಜ್ಞಯಾಗಾದಿಗಳನ್ನು ಮಾಡುವುದು ದೇವತೆಗಳು ಬಹಳ ಸಂತೋಷಪಟ್ಟು ಅವನಿಗೆ ಪ್ರೀತಿಯಿಂದ ಎಲ್ಲ ಫಲಗಳನ್ನು ಕೊಡ್ತಾರೆ. ಪಿತೃಗಳು ಯಾಗ ಮಾಡುವವ್ರನ್ನ ಅವರು ತೃಪ್ತಿ ಹೊಂದ್ತಾರೆ. ಇದೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆಯಿಂದಲೇ ಅವನ ಒಂದು ಪ್ರಶಾಸನದಲ್ಲಿಯೇ ನಡೀತಾ ಇದೆ. ಇದೆಲ್ಲವೂ ಕೂಡ ಹೇಳೋದು ಇತ್ಯಾದಿ ಅನೇಕ ವಿಧಾ ಶ್ರುತಯ ಸಂತಿ, ಬೇಕಾದ ಶ್ರುತಿಗಳು ಇದೆಲ್ಲ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಅಪಗೋರಣಸ್ಯ ಸುದರ್ಶನ ಸೂರಿಗಳು ಶತಯಾತನ ಸಾಧನತ್ವಮಪಿ ನ ಕಲ್ಪ್ಯ ಅಪೂರ್ವದ್ವಾರೇಣ ಸಂಭವತಿ. ಅದೃಷ್ಟ ಅಂದರೆ ಅಪೂರ್ವ, ಅದುವೇ ಅದೃಷ್ಟ ಅಂತಲೂ ಹೇಳ್ತಾರೆ. ಕಲ್ಪಿತವಾದ ಅಪೂರ್ವದ ಮೂಲಕ ಆಗೋದಿಲ್ಲ. ಅದೆಲ್ಲ ವಿಧಿ ನಿಷೇಧಗಳಿಗೆ ಹೊರತಾಗಿ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಬರುವ ದುಃಖಗಳು ಎಲ್ಲ ಶಿಕ್ಷೆಗಳು ಅಪೂರ್ವ ಅನ್ನೋದು ಕಲ್ಪಿತವಾದ ಅಪೂರ್ವದಿಂದ ಆಗಲ್ಲ. ದೇವತಾದ್ವಾರವತ್ತು ಶ್ರುತೇ ಕಲ್ಪನಾ ಯೋಗ, ದೇವತೆಯ ಮೂಲಕ ಆಗುತ್ತೆ ಅಂತ ಹೇಳ್ತಿರುವಂತಹ ಶ್ರುತಿಗೆ ಈ ರೀತಿ ಅಪೂರ್ವ ಅನ್ನೋದು ಕಲ್ಪನೆ ಮಾಡೋದು ಸರಿ ಇಲ್ಲ. ಕಥಂ ತರ್ಹಿ ಅಂದರೆ ಹೇಳ್ತಾರೆ, ಎಲ್ಲ ಪರಮಾತ್ಮನ ನಿಗ್ರಹ ಅನುಗ್ರಹಗಳಿಂದಲೇ ಎಲ್ಲವೂ. ಅದಕ್ಕೆ ಶ್ರುತಿವಾಕ್ಯವನ್ನು ತೋರಿಸ್ತಾರೆ. ಶ್ರುತಿಮಾಹ ಯೇಷ ಹಿ ದರತೋ ಮನುಷ್ಯಾ ಪ್ರಶಂಸಂತಿ ದಾನಸ್ಯ ಪ್ರಶಸ್ಯತ್ವಂ ಆರಾಧನಾತ್ಮಕತೆಯ ಇತ್ಯರ್ಥ. ಯಾಕೆಂದರೆ ಎಲ್ಲವೂ ಶಾಸ್ತ್ರೀಯವಾಗಿ ಮಾಡಿದವನು ಭಗವಂತನ ಆರಾಧ ರೂಪವಾಗಿ ಎಲ್ಲ ಮಾಡ್ತಾನೆ. ದಾನವನ್ನು ಶಾಸ್ತ್ರೀಯ ದಾನ ಮಾಡೋದು ಎಲ್ಲವೂ ಕೂಡ ಹೇಳುವಾಗ ಯಜ್ಞೇನ ದಾನೇನ ತಪಸಾ ಅನಾಶಿಕೇನ ನ ವಿವಿಧಿಷಂತಿ ಬ್ರಾಹ್ಮಣ ವಿವಿಧಿಷಂತಿ ಏತದ್ವೈ ತದಕ್ಷರಂ ಗಾರ್ಗಿ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ. ಇದೆಲ್ಲ ಯಾಜ್ಞವಲ್ಕ್ಯರು ಹೇಳೋದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುತ್ತೆ. ಎಲ್ಲ ಭಗವಂತನ ಆರಾಧನಾತ್ಮಕವಾದದ್ದು. ಆದ್ದರಿಂದ ಅದು ಪ್ರಶಂಸೆ, ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ದರ್ವೀಂ ಪಿತರೋ ಅನ್ವಾಯತ್ತಾಹ ಇತಿ ದರ್ವಿ ಶಬ್ದ ಪೈತೃಕ ಕರ್ಮ ಉಪಲಕ್ಷಣಾರ್ಥ. ಪಿತೃಗೆ ಸಂಬಂಧಿಸಿದ ಎಲ್ಲ ಕರ್ಮಗಳು ಅನ್ವಾಯತ್ತಃ ಅಂದರೆ ತತ್ಪ್ರವಣಾಹ, ಅದರ ಅಧೀನದಲ್ಲಿ ಅದರಲ್ಲಿಯೇ ಅವ್ರ ಪಿತೃಗಳಿಗೆ ತುಂಬ ತೃಪ್ತಿ ಉಂಟಾಗುತ್ತೆ ಅದರಿಂದ ಅಂತ ಅರ್ಥ. ಅದರಿಂದ ಪಿತೃಣಾಂ ಪೈತೃಕ ಕರ್ಮಣ ತೃಪ್ತಿ ಭಗವದಾಜ್ಞೆಯ ಇತ್ಯರ್ಥ. ಎಲ್ಲವೂ ಭಗವಂತನ ಆಜ್ಞೆಯಿಂದಲೇ, ಎಲ್ಲವೂ ಕೂಡ ಭಗವಂತನ ಆಜ್ಞೆಯಿಂದಲೇ ನಡೀತಾ ಇದೆ ಅನ್ನೋದು ಯಾಜ್ಞವಲ್ಕ್ಯರು ಹೇಳ್ತಾರೆ ಗಾರ್ಗಿಗೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಡೆಯುವಂತಹ ಸಂವಾದದಲ್ಲಿ ಬರುವ ವಾಕ್ಯಗಳದೆಲ್ಲ ಅದನ್ನು ಪೂರ್ವಾಚಾರ್ಯರ ಪ್ರಮಾಣವನ್ನು ಭಾಷ್ಯಕಾರರು ತೋರಿಸ್ತಾರೆ. ಯಥೋಕ್ತಂ ದ್ರವಿಡ ಭಾಷ್ಯೆ. ಈಗ ಇದೆಲ್ಲ ಪರಮಾತ್ಮನಿಂದಲೇ ಎಲ್ಲ ಫಲವೂ ಬರುತ್ತೆ, ಅವನ ಅಧೀನದಲ್ಲಿ ಎಲ್ಲವೂ ನಡೀತಿದೆ ಅನ್ನೋದನ್ನು ಈಗ ಸಾರಿಸ್ತಾರೆ. ಇದುವರೆಗೂ ಕರ್ಮವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಕರ್ಮದಿಂದಲೇ ಎಲ್ಲ ಅಂತ ಹೇಳುವಂತಹ ಪೂರ್ವಮೀಮಾಂಸರ ಅವರ ಅಭಿಪ್ರಾಯಗಳನ್ನೆಲ್ಲ ನಿರಸನ ಮಾಡಿ ಪರಮಾತ್ಮನ ಸರ್ವಫಲಪ್ರದತ್ವವು ಇಲ್ಲಿ ಹೇಳಲ್ಪಡುತ್ತೆ. ಅದರ ಶ್ರುತಿವಾಕ್ಯಗಳ ಕೆಲವು ತೋರಿಸಿ ಈಗ ಪೂರ್ವಾಚಾರ್ಯರ ವಾಕ್ಯಗಳು ದ್ರವಿಡ ಭಾಷ್ಯ, ದ್ರವಿಡಾಚಾರ್ಯರು ಅನ್ನೋರು ವ್ಯಾಖ್ಯಾನ ಬರೆದಿದ್ರು, ಅದಕ್ಕೆ ಭಾಷ್ಯ ಅಂತಲೇ ಹೆಸರು. ಅದರಲ್ಲಿ ಬರುವಂತಹದ್ದು ಭಾಷ್ಯಕಾರರು ಉದಾಹರಿಸ್ತಾರೆ. ತಸ್ಯ ಆಜ್ಞೆಯ ಧಾವತಿ ವಾಯು, ಇದೇ ತೈತ್ತಿರೀಯ ಉಪನಿಷತ್ತಿನ ಅರ್ಥವೇ ಇದು. ನದ್ಯ ಸ್ರವಂತಿ, ನದಿಗಳೆಲ್ಲ ಹರಿಯೋದು ಅವನ ಆಜ್ಞೆಯಿಂದಲೇ. ತೇನ ಚ ಕೃತಸೀಮಾನ ಜಲಾಶಯ, ಜಲಾಶಯಗಳಿಗೆಲ್ಲ ಒಂದು ಸೀಮೆ ಐತೆ. ಸಾಗರ ಸಮಯಂ ಕೃತ್ವ ನ ವೇಲಾಂ ಅತಿವರ್ತತೆ ಅಂತ ರಾಮಾಯಣದಲ್ಲಿ ಬರೋ ಹಾಗೆ ತನ್ನ ವೇಲೆಯನ್ನು ಮೀರಿ ಹೋಗೋದಿಲ್ಲ ಸಾಗರ. ಹೇಗೆ ಹೋಗುತ್ತೆ ಅಂದರೆ ನಿಧಾನವಾಗಿ. ಸಮದಾ ಇವ ಮೇಷ ವಿಸರ್ಪಿತಂ ಕುರುವಂತಿ, ವಿಸರ್ಪಣ ಅಂತ ಹೇಳಿದ್ರೆ ನಿಧಾನವಾಗಿ ಹೋಗೋದು ಅಂತ ಅರ್ಥ. ಮೇಕೆಗಳೆಲ್ಲ ಹೇಗೆ ಒಂದ್ರ ಹಿಂದೆ ಒಂದು ಹೋಗುತ್ತೋ ಹಾಗೆ ಇವು ಎಲ್ಲ ನಿಧಾನವಾಗಿ ವೇಲೆ, ಅದರ ಅಲೆಗಳು ಎಷ್ಟೇ ಮೇಲೆ ಮೇಲೆ ಹೋಗ್ತಾ ಇದ್ರು ವೇಲೆಯನ್ನು ಮೀರಿ ಹೋಗೋದಿಲ್ಲ ಅಂತ. ಯಾಕೆ ಅಂದರೆ ತೇನ ಕೃತ ಸೀಮಾನಃ, ಪರಮಾತ್ಮನಿಂದ ಅದೆಲ್ಲ ಆ ಸೀಮೆ ಎಲ್ಲ ಮಾಡಲ್ಪಟ್ಟಿದೆ. ಇಲ್ಲದೆ ಹೋದರೂ ಒಂದು ಕ್ಷಣದಲ್ಲಿ ಭೂಮಿಯನ್ನೆಲ್ಲ ಮುಳುಗಿಸ್ಬಿಡ್ಬೋದು ಸಾಗರಗಳು ಅಂತ. ತತ್ಸಂಕಲ್ಪ ನಿಬಂಧನಾ ಹಿ ಇಮೇ ಲೋಕಾಹ, ಅವನ ಸಂಕಲ್ಪದ ಕಾರಣದಿಂದಲೇ ಎಲ್ಲ ಲೋಕಗಳು ನಚ್ಯವಂತೆ, ಜಾರಿ ಬೀಳೋದಿಲ್ಲ ಲೋಕಗಳು. ನ ಸ್ಫುಟಂತೆ,
ಉರಿದು ಒಡೆದು ಹೋಗೋದಿಲ್ಲ. ಹಾಗೆಯೇ ಶ್ವಶಾಸನ ಅನುವರ್ತಿನಂ ಜ್ಞಾತ್ವಾ ಕಾರುಣ್ಯಾತ್ ಸ ಭಗವಾನ್ ವರ್ಧಯೇತ ವಿದ್ವಾನ್ ಕರ್ಮದಕ್ಷ. ತನ್ನ ಶಾಸನವನ್ನು ಯಾರು ಅನುವರ್ತನೆ ಮಾಡ್ತಾನೋ, ಅನುಸರಿಸ್ತಾನೋ, ಅವನು ತಿಳಿದು ಬಹಳ ಪರಮ ಕರುಣೆಯಿಂದ ಪರಮಾತ್ಮನು ಅವನಿಗೆ ಎಲ್ಲ ವಿಧವಾದ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ. ಅವನು ಕರ್ಮದಕ್ಷ ಪರಮಾತ್ಮನಿಗೆ ಅವನೇ ಎಲ್ಲ ಕರ್ಮಗಳಿಂದಲೂ ಆರಾಧಿಸಲ್ಪಡುವವನು ಅನ್ನೋದು ಇಲ್ಲಿ ಹೇಳ್ತಾರೆ. ಅದಕ್ಕೆ ವೇದವಿದ್ವಚನ ಮಾಹ, ವೇದವಿತ್ತುಗಳ ವಚನ, ದ್ರವಿಡಾಚಾರ್ಯರ ಪೂರ್ವಾಚಾರ್ಯರ ವಚನವನ್ನು ಭಾಷ್ಯಕಾರರು ಹೇಳ್ತಾರೆ. ಮೇಷ ವಿಸರ್ಪಿತಂ ಅಂದರೆ ಉಜೃಂಭಣಂ, ಮಿತಿಯಾಗಿ ಮೀರಿ ಹೋಗುವಂತಹದ್ದು ಅಲೆಗಳು. ಜಲೋನ್ನತಿ, ಜಲಾಶಯ ಸಮುದ್ರ, ಸಮದಾಹ ಅಂದರೆ ಸಮುದ್ರ ಅಂತ ಅರ್ಥ. ಕೃತಸೀಮಾನ ಏವ ಮೇಷ ವಿಸರ್ಪಿತಂ ಕುರ್ವಂತಿ ಅಂದರೆ ನಿಧಾನವಾಗಿ ಹೋಗುತ್ತೆ ಅಂತ. ವಿಸರ್ಪಣ ಅಂದರೆ ನಿಧಾನಕ್ಕೆ ಹೋಗೋದು. ಸೃಪಗತೌ ಅಂತ ಧಾತು, ಸೃಪಗತೌ, ವಿಸರ್ಪಣಂ ಅಂದರೆ ನಿಧಾನವಾಗಿ ಹೋಗೋದು ಅಂತ. ಆ ರೀತಿ ನಿಧಾನವಾಗಿ ಹೋಗುತ್ತೆ ಹೊರತು ನತಿ ಅತಿಲಂಘಿತ ಸೀಮಾನ ಇತ್ಯರ್ಥ. ಆ ರೀತಿಯ ಉಲ್ಲಂಘನೆ ಮಾಡೋದಿಲ್ಲ ಅನ್ನೋದು ಅವನ ಆಜ್ಞೆಯಿಂದಲೇ ಇದೆಲ್ಲ ನಡೀತಾ ಇದೆ ಅನ್ನೋದು ಅರ್ಥ ಇಲ್ಲಿ. ಪರಮಪುರುಷ ಯಾಥಾತ್ಮ್ಯ ಜ್ಞಾನಪೂರ್ವಕಂ ತದುಪಾಸನಾದಿ ವಿಹಿತ ಕರ್ಮ ಅನುಷ್ಠಾಯಿನಃ. ಅವನ ಒಂದು ಪರಮಪುರುಷನ ಯಾಥಾತ್ಮ್ಯ ಜ್ಞಾನದೊಡನೆ ಅವನ ಉಪಾಸನವೇ ಮೊದಲಾದ ವಿಹಿತವಾದ ಕರ್ಮಗಳನ್ನೆಲ್ಲ ಯಾರು ಅನುಷ್ಠಾನ ಮಾಡ್ತಾನೋ ಅವನಿಗೆ ತತ್ಪ್ರಸಾದಾತ್, ಅವನ ಪ್ರಸಾದದಿಂದಲೇ ತತ್ಪ್ರಾಪ್ತಿ ಪ್ರಾಪ್ತಿ ಪರ್ಯಂತಾನಿ ಸುಖಾನಿ, ಆಯಾ ಫಲಗಳ ಪಡೆದುಕೊಳ್ಳುವವರೆಗೂ, ಪರಮಾತ್ಮನನ್ನು ಪಡೆದುಕೊಳ್ಳುವವರೆಗೂ ಉಪಾಸನಾದಿ ಅಂತ ಹೇಳಿದ ಉಪಾಸನೆಯಿಂದ ತತ್ಪ್ರಾಪ್ತಿ ಪರಮಾತ್ಮನ ಪ್ರಾಪ್ತಿ, ಪರಮಾತ್ಮನ ಪ್ರಾಪ್ತಿ ಪರ್ಯಂತವಾಗಿ ಎಲ್ಲ ವಿಧವಾದ ಸುಖಗಳು ಅಭಯಂಚ ಯಥಾಧಿಕಾರಂ ಭವಂತಿ, ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಎಲ್ಲವೂ ಸಿಳಿಯುತ್ತೆ. ಪರಮಾತ್ಮನ ಜ್ಞಾನಪೂರ್ವಕವಾಗಿ ಉಪಾಸನೆಯೇ ಮೊದಲಾದ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡುವವನಿಗೆ ಪರಮಾತ್ಮನ ಪ್ರಾಪ್ತಿಯವರೆಗೂ ಎಲ್ಲ ವಿಧವಾದ ಸುಖಗಳು ಅಭಯವೂ ಎಲ್ಲವೂ ಸಿಗುತ್ತೆ ಅವನಿಗೆ. ತಜ್ಞಾನಪೂರ್ವಕಂ ತದುಪಾಸನಾದಿ ವಿಹಿತಂ ಕರ್ಮ ಕುರ್ವತಃ ನಿಂದಿತಾನಿ ಚ ಕುರ್ವತಃ ತನ್ನಿಗ್ರಹಾದೇವ ಉಪಾಸನಾದಿ ವಿಹಿತಂ ಕರ್ಮ ಅಕುರ್ವತಃ ಇರಬೇಕು. ತತ್ ಪ್ರಾಪ್ತಿಪೂರ್ವಕ ಅಪರಿಮಿತ ದುಃಖಾನಿ ತದ್ ಅಪ್ರಾಪ್ತಿಪೂರ್ವಕ ಕರ್ಮ ಅಕುರ್ವತಃ ಇರಬೇಕಿಲ್ಲಿ. ನಿಂದಿತಾನಿ ಚ ಕುರ್ವತಃ ತನ್ನಿಗ್ರಹಾದೇವ ತದ್ ಅಪ್ರಾಪ್ತಿ ಪೂರ್ವಕ ಅಪರಿಮಿತ ದುಃಖಾನಿ ಭಯಂ ಚ ಭವಂತಿ. ಆದ್ದರಿಂದ ಅವನು ಜ್ಞಾನಪೂರ್ವಕವಾಗಿ ಉಪಾಸನೆ ಮಾಡದೇ ಇದ್ದರೆ, ಅವನ ಉಪಾಸನೆಯನ್ನು ಮೊದಲು ಮಾಡದೆ ನಿಂದಿತಗಳನ್ನೇ ಮಾಡ್ತಾ ಇದ್ದರೆ ಅವನ ನಿಗ್ರಹದಿಂದಲೇ ಪರಮಾತ್ಮನ ಪ್ರಾಪ್ತಿಯೂ ಆಗುವುದಿಲ್ಲ, ಅಪರಿಮಿತ ದುಃಖವೂ ಭಯವೂ ಎಲ್ಲವೂ ಅವನಿಗೆ ಉಂಟಾಗುತ್ತೆ ಅದಕ್ಕೆಲ್ಲ ಪರಮಾತ್ಮನ ವಚನವನ್ನೇ ಇಲ್ಲಿ ತಿಳಿಸ್ತಾರೆ. ಇಲ್ಲಿ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಖ್ಯ ಕರ್ಮಣಃ ಇತ್ಯಾದಿನ ಕೃತ್ಸ್ನಂ ಕರ್ಮ ಜ್ಞಾನಪೂರ್ವಕಂ ಅನುಷ್ಠೇಯಂ ವಿಧಾಯ. ಅಕರ್ಮ ಅಂದರೆ ಇಲ್ಲಿ ಜ್ಞಾನ ಅಂತ ಅರ್ಥ, ಆತ್ಮಜ್ಞಾನಪೂರ್ವಕ. ಅಕರ್ಮಣಃ ಕರ್ಮ ಜ್ಯಾಯ ಅಂತ ಹೇಳಿದಾಗ ಕರ್ಮಯೋಗವೇ ಪ್ರಶಸ್ತವಾದದ್ದು ಅಂತ ಹೇಳುವ ಭಾಗ ಇದು. ನಿಯತಂ ಕುರು ಕರ್ಮತ್ವಂ, ನಿಯತವಾದ ಕರ್ಮಗಳನ್ನೆಲ್ಲ ಮಾಡು. ಕರ್ಮಯೋಗವು ಜ್ಞಾನಯೋಗಕ್ಕಿಂತ ಪ್ರಶಸ್ತವಾದದ್ದು ಅಂತ ಅರ್ಥ. ಕರ್ಮಜ್ಞಾನೋ ಹಿ ಅಕರ್ಮಣಃ. ಕೃತ್ಸ್ನಂ ಕರ್ಮ ಜ್ಞಾನಪೂರ್ವಕಂ ಅನುಷ್ಠೇಯಂ ವಿಧೇಯ. ಜ್ಞಾನವಿಲ್ಲದೆ ಮಾಡುವ ಕರ್ಮ ಪ್ರಯೋಜನವಿಲ್ಲ. ಆತ್ಮಜ್ಞಾನದೊಡನೆ ಮಾಡುವ ಕರ್ಮಯೋಗದಿಂದಲೇ ಫಲ ಸಿಗುತ್ತೆ. ಅದನ್ನೆಲ್ಲ ನೀನು ಅದರಂತೆಯೇ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಕೂಡ ಒಬ್ಬ ಮುಮುಕ್ಷು ಆದವನು ಪರಮಾತ್ಮನ ಆರಾಧನ ರೂಪವಾಗಿ ಮಾಡಬೇಕು. ಪರಮಾತ್ಮನ ಜ್ಞಾನದೊಡನೆ ನಿಯತವಾದ ಕರ್ಮಗಳನ್ನೆಲ್ಲ ಇದೆಲ್ಲ ಹೇಳಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ. ಇಲ್ಲಿ ಸನ್ಯಸ್ಯ ಅನ್ನೋದು ಕರ್ತೃತ್ವ ತ್ಯಾಗ. ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅನ್ನುವ ಕರ್ತೃತ್ವ ತ್ಯಾಗ, ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿ. ಮತ್ತು ನಿರಾಶಿ ನಿರ್ಮಮ ಭೂತ್ವ ಯುದ್ಧಸ್ವ ವಿಗತಜ್ವರ, ಫಲದಲ್ಲಿ ಆಶೆ ಇಲ್ಲದೆ, ಮಮತ್ವವಿಲ್ಲದೆ, ನನ್ನ ಕರ್ಮ ಅನ್ನುವ ಬುದ್ಧಿ ಇಲ್ಲದೆ, ಇದೆಲ್ಲವೂ ಕೂಡ ಇತಿ ಸರ್ವಸ್ಯ ಕರ್ಮಣಃ ಸ್ವ ಆರಾಧನತಾಂ, ತನ್ನ ಆರಾಧನ ರೂಪವಾದದ್ದೇ. ಆತ್ಮನಾಂ ಸ್ವನಿಯಾಮ್ಯತಾಂಚ ಪ್ರತಿಪಾದ್ಯ, ಎಲ್ಲ ಆತ್ಮರುಗಳು ಪರಮಾತ್ಮನ ನಿಯಮದಲ್ಲಿಯೇ ಇರುವವರು, ನಿಯಾಮ್ಯರಾದವರು. ಎಲ್ಲ ಕರ್ಮಗಳು ಪರಮಾತ್ಮನ ಆರಾಧನವೇ ಹೇಳಿ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತಹ ಅನಸೂಯಂತಹ ಮುಚ್ಯಂತೆ ತೇಪಿ ಕರ್ಮಭಿಃ. ಮತಮಿದಂ ನಿತ್ಯಂ ಅನುತಿಷ್ಠಂತಿ, ನಿತ್ಯವೂ ಅನುಷ್ಠಾನ ಮಾಡುವರು. ಹಾಗೆ ಅನುಷ್ಠಾನ ಮಾಡೋಕ್ಕೆ ಸಾಗದೆ ಹೋದರೆ ಶ್ರದ್ಧೆ ಇರಬೇಕು.
ಶ್ರದ್ಧಾವಂತಹ. ಭಾಷಿಕಾರರು ಅದಕ್ಕೆ ಈ ರೀತಿ ಅರ್ಥ ಮಾಡ್ತಾರೆ. ಇದು ಮೂರು ಒಬ್ಬನಲ್ಲಿಯೇ ಇರಬೇಕು ಅಂತ ಅರ್ಥ ಮಾಡಲಿಲ್ಲ. ಬೇರೆ ವ್ಯಾಖ್ಯಾನಕಾರರು ಮಾಡುವಾಗ ಅನುಷ್ಠಾನ, ಶ್ರದ್ಧೆ, ಅಸೂಯೆ ಮೂರು ಒಂದೇ ಅಧಿಕಾರಿಗೆ ಇರಬೇಕು ಅಂತ ಅರ್ಥ ಮಾಡಿದ್ರು. ಭಾಷಿಕಾರರು ಹಾಗೆ ಹೇಳಲಿಲ್ಲ. ಅನುಷ್ಠಾನ ಇರೋವನಿಗೆ ಒಂದು ವಿಧವಾದ ಅಧಿಕಾರಿ. ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಶ್ರದ್ಧೆ ಇದ್ರೂ ಸಾಕು, ಒಂದು ದಿನ ಅನುಷ್ಠಾನ ನಿನಗೆ ಪ್ರಾಪ್ತವಾಗುತ್ತೆ ಅಂತ ಅರ್ಥ. ಶ್ರದ್ಧಾವಂತಹ ಅಪಿ, ಅನಸೂಯಂತಹ ಅಪಿ ಅಂತ ಹೇಳಿರೋ ಶಬ್ದಕ್ಕೆ ಅರ್ಥ ತೆಗೆದುಕೊಳ್ತಾರೆ. ಶ್ರದ್ಧಾವಂತಹ ಅಪಿ, ಅನಸೂಯಂತಹ ಅಪಿ. ಶ್ರದ್ಧೆಯೂ ಇಲ್ಲ, ಅನುಷ್ಠಾನವೂ ಇಲ್ಲ, ಶ್ರದ್ಧೆಯೂ ಇಲ್ಲ, ಅಸೂಯೆ ಇಲ್ವಾ? ಅಷ್ಟು ಸಾಕು. ಗುಣದಲ್ಲಿ ದೋಷವನ್ನು ನೋಡೋದಿಲ್ವೇ ನೀನು? ಅಷ್ಟು ಸಾಕು. ಗುಣವನ್ನು ಗುಣ ಅಂತ ತಿಳ್ಕೊಳ್ತೀಯಲ್ಲ, ಅಷ್ಟಿದ್ರೆ ಸಾಕು. ಒಂದು ದಿನ ಶ್ರದ್ಧೆ ಬರುತ್ತೆ, ಮುಂದೆ ಅನುಷ್ಠಾನವೂ ಏರ್ಪಡುತ್ತೆ. ಆ ರೀತಿ ನಿನಗೆ ಮುಂದೆ ಎಲ್ಲವೂ ಕೂಡ ಮೋಕ್ಷವೇ ಸಿಗುತ್ತೆ ಅಂತ ಅರ್ಥ ಮಾಡಿ ಹೀಗೆ ಅರ್ಥ ಮಾಡಿದ್ರು. ಇದು ಪರಮಾತ್ಮನ ವಚನಗಳನ್ನೆಲ್ಲ ಅದಕ್ಕೆ ಉದಾಹರಿಸ್ತಾರೆ ಇಲ್ಲಿ. ಏತ್ವೇದದ ಅಭ್ಯಸೂಯಂತಹ, ಅಸೂಯೆಯಿಂದ ನಾನು ತಿಷ್ಟಂತಿ ಮೇ ಮತಂ, ಯಾರು ಅನುಷ್ಠಾನ ಮಾಡೋದಿಲ್ವೋ, ಸರ್ವಜ್ಞಾನ ವಿಮೂಢಾನ್ಸ್ತಾನ್ ವಿದ್ಯೆನಷ್ಟಾನ ಚೇತಸಃ, ಅವರು ಯಾವುದು ಉಂಟಾಗೋದಿಲ್ಲ ಅವರಿಗೆ, ಎಲ್ಲ ಅವರಿಗೆ ಮೋಹ ಎಲ್ಲರ ವಿಷಯದಲ್ಲಿಯೂ ಅಂತ ಹೇಳಿ. ಸ್ವ ಆಜ್ಞಾನುವರ್ತಿನಃ ಪ್ರಶಸ್ಯ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮುಚ್ಯಂತೆ ತೇಪಿ ಕರ್ಮವಿಃ. ತಮ್ಮ ಆಜ್ಞೆಯನ್ನು ಅನುವರ್ತನೆ ಮಾಡಿದವರೆಲ್ಲ ಪ್ರಶಂಸೆ ಮಾಡಿ, ವಿಪರೀತಾನ್ ವಿನಿಂದ್ಯ, ವಿಪರೀತವಾಗಿ ಮಾಡುವನ್ನ ನಿಂದೆ ಮಾಡಿ, ಪುನರಪಿ ಸ್ವ ಆಜ್ಞಾನುಪಾಲನಂ ಅಕುರ್ವತಾಂ ಆಸುರ ಪ್ರಕೃತ್ಯಂತರ್ಭಾವಂ ಅಭಿಧಾಯ, ಅವರೆಲ್ಲ ಆಸುರ ಪ್ರಕೃತಿಗಳು ಅನ್ನೋದನ್ನ ತಿಳಿಸಿ, ಅಧಮಾಗತಿಶ್ಚ ಉಕ್ತ, ಒಂದು ನಿಕೃಷ್ಟವಾದ ಗತಿ ಅವರಿಗೆ ಪ್ರಾಪ್ತವಾಗುತ್ತೆ. ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಮೂಢ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಇದೆಲ್ಲ ಎಕ್ಸ್ಟ್ರೀಮ್ ಕೇಸು. ಭಾಷಿಕಾರರು ಹೇಳೋದು ತುಂಬ ದ್ವೇಷ ಮಾಡುವವರು ಪರಮಾತ್ಮನ ವಿಷಯದಲ್ಲಿ, ವಿಷತಃ ತನ್ನ ಪರಮಾತ್ಮನ ವಿಷಯದಲ್ಲಿ ದ್ವೇಷವನ್ನೇ ಮಾಡುವಂತಹವರು. ಅವರಿಗೆ ಸಂಸಾರದಲ್ಲಿಯೇ ಎಂದೆಂದೂ ಇರ್ತೀನಿ ಅವರಿಗೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಕಾರುಣ್ಯವೇ ಇಲ್ಲವೇ ಅನ್ನುವ ಪ್ರಶ್ನೆ ಬರುತ್ತೆ. ಅವರು ಎಂದೆಂದಿಗೂ ಸಂಸಾರದಲ್ಲಿಯೇ ಇರ್ತಾರೆ, ನಿತ್ಯ ಸಂಸಾರಿಗಳ ಅಂದರೆ ಹಾಗಲ್ಲ. ಅತ್ಯಂತ ದ್ವೇಷ ಮಾಡುವವರಿಗೆ ಬಹಳ ದೀರ್ಘಕಾಲ ಸಂಸಾರದಲ್ಲಿ ಇರ್ತಾರೆ, ಕಷ್ಟಪಡ್ತಾರೆ ಅಂತ ಅರ್ಥ. ಅವರಿಗೂ ಎಂದೋ ಒಂದು ದಿನ ಒಳ್ಳೆಯ ಬುದ್ಧಿ ಬಂದರೆ ಉದ್ಧಾರವಾಗೋಕ್ಕೆ ಅವಕಾಶವೇ ಇಲ್ಲ ಅಂತ ಅರ್ಥ. ಸ್ವರೂಪ ಯೋಗ್ಯತೆ ಇದ್ದೇ ಇದೆ ಅವರಿಗೆ. ನಿತ್ಯ ಸೂರ್ಯಗಳಿಗೆ ಸಮಾನವಾಗಿರೋದಕ್ಕೆ ಸ್ವರೂಪ ಯೋಗ್ಯತೆ ಎಲ್ಲ ಜೀವರುಗಳಿಗೂ ಇದೆ. ಆದರೆ ಇವರು ಅತ್ಯಂತ ದ್ವೇಷ ಮಾಡೋರಿಗೆ ಬಹಳ ದೀರ್ಘಕಾಲ ಸಂಸಾರದಲ್ಲಿ ಇರ್ತಾರೆ ಅಂತ ಅರ್ಥ. ಮತ್ತೆ ಅವರು ಎಂದೂ ನನ್ನನ್ನು ಪಡೆದುಕೊಳ್ದೆ ಮತ್ತೆ ಅವರು ಹುಟ್ಟುತ್ತಾನೆ ಇರ್ತಾರೆ, ಇಲ್ಲಿ ಅಧಮಗತಿಯನ್ನು ಪಡೆದುಕೊಳ್ತಾರೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣಃ ಮದ್ವ್ಯಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಎಲ್ಲವನ್ನು ನನ್ನನ್ನೇ ಆಶ್ರಯಿಸಿ ಮಾಡುವವನು, ನನ್ನ ಆರಾಧನ ರೂಪವಾಗಿಯೇ ಎಲ್ಲ ಕರ್ಮಗಳನ್ನು ನನ್ನಲ್ಲಿಯೇ ಕರ್ತೃತ್ವ ಫಲ ಸಂಘವನ್ನೆಲ್ಲ ಸಮರ್ಪಣೆ ಮಾಡುವವನು ನನ್ನ ಪ್ರಸಾದದಿಂದಲೇ ಶಾಶ್ವತವಾದ ಅವ್ಯಯವಾದ ಪದವನ್ನು ಪಡೆದುಕೊಳ್ತಾನೆ. ಇತಿಚ ಸ್ವಜ್ಞಾನಾನುವರ್ತಿನಾಂ ಶಾಶ್ವತಂ ಪದಂ ಚ ಉಕ್ತಂ. ಇದೆಲ್ಲ ಪರಮಾತ್ಮನ ವಾಕ್ಯಗಳೇ. ಅಶ್ರುತ ವೇದಾಂತಾನಾಂ ಕರ್ಮಣಿ ಅಶ್ರದ್ಧಾಮಾಭೂತ್. ಈಗ ಜೈಮಿನಿಯವನ್ನ ಇಲ್ಲಿ ಸಮರ್ಥನೆ ಮಾಡ್ತಾರೆ. ಜೈಮಿನಿಗಳು ಯಾಕೆ ಹೀಗೆ ಹೇಳಿದ್ರು? ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟು ಬಿಟ್ರಲ್ಲ. ಪೂರ್ವಮೀಮಾಂಸೆಯಲ್ಲಿ ಜೈಮಿನಿಗಳು ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟರು. ಯಾಕೆ ಅಷ್ಟು ಪ್ರಾಧಾನ್ಯ ಕೊಟ್ಟರು? ಅವರು ಆ ಪ್ರಾಧಾನ್ಯವನ್ನು ಇಟ್ಟುಕೊಂಡು ಅವರ ವ್ಯಾಖ್ಯಾನಕಾರರೆಲ್ಲ ಬ್ರಹ್ಮನನ್ನು ನಿರಾಕರಣೆ ಮಾಡಿಬಿಟ್ರು. ಜೈಮಿನಿ ನಿರಾಕರಣೆ ಮಾಡಿಲ್ಲ, ಆದರೆ ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟರು ನಿಜ. ಕರ್ಮಕ್ಕೆ ಪ್ರಥಮ ಸ್ಥಾನ ಕೊಟ್ಟರು, ಪ್ರಾಧಾನ್ಯ ಕೊಟ್ಟರು ಅವರು. ಯಾಕೆ ಅಂದರೆ ಭಾಷ್ಯಕಾರರು ಹೇಳ್ತಾರೆ, ಅಶ್ರುತ ವೇದಾಂತಾನಾಂ ಕರ್ಮಣಿ ಅಶ್ರದ್ಧಾ ಮಾಭೂತ್. ಸ್ವಜ್ಞಾನುವರ್ತಿನ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆಯಾ? ಸ್ವಜ್ಞಾನ ಸ್ವ ಆಜ್ಞಾ ಅನುವರ್ತಿನಾಂ, ಸ್ವ ಆಜ್ಞಾ ಅನುವರ್ತಿನಾಂ, ಸ್ವ ಆಜ್ಞಾನು. ಸರಿ, ಥ್ಯಾಂಕ್ ಯು. ನನ್ನ ಆಜ್ಞೆಯನ್ನು ಅನುವರ್ತಿಸುವರು. ಅಶ್ರುತ ವೇದಾಂತಾನಾಂ ಕರ್ಮಣಿ ಅಶ್ರದ್ಧಾ ಮಾಭೂತ್ ಇತಿ ದೇವತಾಧಿಕರಣೆ ಅತಿವಾದಾಃ ಕೃತಾಃ. ಅತಿವಾದ ಅಂತ ನಾನು ಏನು ಮಾಡ್ತೀನೋ ಅದುವೇ ಶ್ರೇಷ್ಠವಾದದ್ದು ಅಂತ ಹೇಳೋದು ಅತಿವಾದ ಅಂತ ಹೆಸರು.
ಅದನ್ನು ತಾನು ಉಪಾಸನೆ ಮಾಡುವ ದೇವತೆ ಅತ್ಯಂತ ಶ್ರೇಷ್ಠವಾದ ದೇವತೆ ಯಾರು ಹೇಳ್ತಾರೋ ಅದು ಅತಿವಾದ ಅಂತ ಹೆಸರು ಅದಕ್ಕೆ. ಆದ್ದರಿಂದ ಇಲ್ಲಿ ಕೆಲವರು ಎಲ್ಲರಿಗೂ ವೇದಾಂತ ಶ್ರವಣ ಮಾಡುವ ಅವಕಾಶ ಸಿಗೋದಿಲ್ಲ. ಅದು ಒಂದು ದೊಡ್ಡ ಸುಕೃತದ ಫಲದಿಂದ ಸಿಗುತ್ತೆ ಅಷ್ಟೇ. ವೇದಾಂತ ಶ್ರವಣ ಮಾಡುವುದು, ವೇದಾಂತ ಶ್ರವಣ ಮಾಡದೆ ಹೋದರೆ ಅವರಿಗೆ ಮೋಕ್ಷ ಫಲ ಸಿಗೋದಿಲ್ಲ. ಅವರಿಗೆ ವೇದಾಂತ ಶ್ರವಣ ಮಾಡಬೇಕು. ಮನನ ನಿಧಿಧ್ಯಾಸನ ಇದೆಲ್ಲ ಶ್ರುತಿಯಲ್ಲಿ ಹೇಳಿದ ಮಾರ್ಗ. ಪರಮಾತ್ಮನ ಜ್ಞಾನ ಬೇಕು, ನಮ್ಮ ಜ್ಞಾನ ಬೇಕು, ನಮಗೂ ಅವನಿಗಿರುವ ಸಂಬಂಧ ಜ್ಞಾನ ಬೇಕು, ಇದೆಲ್ಲ ಇರಬೇಕು. ಇದೆಲ್ಲ ಯಾರು ತಿಳಿದಿಲ್ವೋ ಅವರಿಗೆ ಕರ್ಮವೂ ಹೋಗಿಬಿಟ್ರೆ ಏನೂ ಉಳಿಯೋದಿಲ್ಲ. ಆಗ ಅವರು ತಪ್ಪು ದಾರಿಯಲ್ಲಿ ಅಶಾಸ್ತ್ರೀಯವಾದ ಮಾರ್ಗಗಳಲ್ಲೇ ಹೋಗಿ ಬಹಳ ಕಷ್ಟಪಡ್ತಾರೆ. ಆದ್ದರಿಂದ ವೇದಾಂತ ಜ್ಞಾನ, ವೇದಾಂತ ಶ್ರವಣ ಮಾಡದೇ ಇರೋರಿಗೆ ಕರ್ಮದಲ್ಲಿಯೂ ಶ್ರದ್ಧೆ ಹೋಗದೇ ಇರಲಿ ಅಂತ ಕರ್ಮಕ್ಕೆ ಅತಿವಾದ ಮಾಡಿದ್ರು ಜೈಮಿನಿಗಳು ಅಂತ ಭಾಷ್ಯಕಾರರ ಅಭಿಪ್ರಾಯ. ಆದ್ದರಿಂದ ದೇವತಾಧಿಕರಣದಲ್ಲಿ ಅತಿವಾದ ಕೃತ ಕರ್ಮ ಮಾತ್ರೇ ಯಥಾ ಶ್ರದ್ಧಾ ಸ್ಯಾತ್ ಇತಿ ಸರ್ವಂ ಏಕಶಾಸ್ತ್ರಮಿತಿ ವೇದವಿತ್ ಸಿದ್ಧಾಂತ. ಎಲ್ಲ ಏಕಶಾಸ್ತ್ರವೇ. ಅತಿವಾದಾನಕ್ಕೆ ಅತಿವಾದ ಅಂತ ಹೇಳಿದ್ರೆ ನಾನು ಉಪಾಸನೆ ಮಾಡುವ ದೇವತೆಯ ಶ್ರೇಷ್ಠ ಅಂತ ಯಾರು ಹೇಳ್ತಾರೋ ಅದಕ್ಕೆ ಅತಿವಾದ ಅಂತ ಹೆಸರು. ನಾನು ಮಾಡುವ ಕರ್ಮವೇ ಶ್ರೇಷ್ಠ, ಉಪಾಸನೆ ಅಲ್ಲ ಅಂತ ಹೇಳಿದ್ರೆ ಅದು ಅತಿವಾದವೇ. ಇದೆಲ್ಲ ಅತಿವಾದಗಳು ಅಂತ ಹೆಸರು ಇದಕ್ಕೆ ಶಾಸ್ತ್ರದಲ್ಲಿ. ಅದು ಸತ್ಯೇನ ಅತಿವದತಿ ಅಂತ ಭೂಮಾಧಿಕರಣದಲ್ಲಿ ಬರುತ್ತೆ, ಛಾಂದೋಗ್ಯದಲ್ಲಿ. ಏಷತು ವಾ ಅತಿವದತಿ ಯಹ ಸತ್ಯೇನ ಅತಿವದತಿ. ನಿಜವಾದ ಅತಿವಾದಿ ಯಾರು ಅಂದರೆ ಸತ್ಯಶಬ್ದಿತನಾದ ಪರಮಾತ್ಮನೇ ಶ್ರೇಷ್ಠ ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನೇ ನಿಜವಾದ ಅತಿವಾದಿ. ಸತ್ಯಶಬ್ದಿತನಾದ ಪರಮಾತ್ಮನ ಉಪಾಸನೆಯೇ ಶ್ರೇಷ್ಠ ಅಂತ ಯಾರು ಹೇಳ್ತಾರೋ ಅವನು ನಿಜವಾದ ಅತಿವಾದಿ ಅಂತ ಹೇಳಲ್ಪಟ್ಟಿದೆ. ಮಿಕ್ಕಿದವರು ಅತಿವಾದಗಳು ಮಾಡ್ಬೋದು, ಅವರವ್ರು ಮಾಡುವ ಕೆಲಸವೇ ಶ್ರೇಷ್ಠ ಅಂತ ಹೇಳೋರಲ್ಲ ಅತಿವಾದ ಅಂತ ಹೇಳಲ್ಪಡುತ್ತೆ. ದೇವತಾಧಿಕರಣದಲ್ಲಿ ಕರ್ಮಕ್ಕೆ ಹೆಚ್ಚು ಪ್ರಾಶಂಸೆ ಕೊಟ್ಟು ಅದು ಮಾಡಿದ್ರು. ಅದನ್ನು ಪೂರ್ವಮೀಮಾಂಸಕರು ಜೈಮಿನಿಗಳು ಮಾಡಿರೋದು ಹಾಗೆಯೇ ಕರ್ಮಕ್ಕೆ ಪ್ರಾಶಂಸೆ ಕೊಟ್ಟರು. ಯಾಕೆ ಅಂದರೆ ಅಶ್ರುತ ವೇದಾಂತರಿಗೆ ಕರ್ಮದಲ್ಲಿಯೂ ಶ್ರದ್ಧೆ ಹೋಗದೇ ಇರಲಿ ಅಂತ ಅರ್ಥ. ಅದಕ್ಕೋಸ್ಕರ ಮಾಡಿದ್ರು. ಮೊದಲು ಕರ್ಮ ಮಾಡಲಿ, ಆಮೇಲೆ ಅವರಿಗೆ ಪರಮಾತ್ಮ ಜ್ಞಾನವೂ ಬರುತ್ತೆ. ಪರಮಾತ್ಮ ಜ್ಞಾನ ನೋಡದೆ ಕರ್ಮ ಮಾಡ್ತಾರೆ, ಮೋಕ್ಷವನ್ನು ಪಡೆದುಕೊಳ್ತಾರೆ. ಅದು ಪರಮಾತ್ಮನ ಜ್ಞಾನ ಇಲ್ಲದೆ ಇರೋರು ಕರ್ಮವನ್ನು ಬಿಟ್ಟರೆ ಎಲ್ಲವೂ ಹೋಗಿಬಿಡುತ್ತೆ ಅವರಿಗೆ. ಆದ್ದರಿಂದ ಅಂತಹವರಿಗೋಸ್ಕರವೇ ಅತಿವಾದಗಳು ಮಾಡಲ್ಪಟ್ಟಿದೆ ಕರ್ಮದ ವಿಷಯದಲ್ಲಿ ಅನ್ನೋದು ಭಾಷ್ಯಕಾರರ ಅಭಿಪ್ರಾಯ. ಇಲ್ಲಿ ಹೇಳ್ತಾರೆ, ದೇವತಾಯಾಂ ಪ್ರತಿಪಾದ್ಯಮಾನಾನಾಂ ಕರ್ಮಣಿ ಶ್ರದ್ಧಾವೈಕಲ್ಯಂ ಸ್ಯಾತ್ ತದನುತ್ಪತ್ತಯೇ ಕರ್ಮಣಿ ಶ್ರದ್ಧಾಜನಯಾಯ ಚ ಅತಿವಾದ ಕೃತಾಃ. ಅದರಿಂದ ದೇವತೆಗಳ ಪ್ರತಿಪಾದನೆ ಮಾಡೋದು ಪರಮಾತ್ಮ ಜ್ಞಾನ ಇಲ್ಲದೆ ಇರೋದು ಅಂತ ಅರ್ಥ. ಶ್ರುತ ವೇದ ಅಂತ ಅಂದರೆ ಪರಮಾತ್ಮ ಜ್ಞಾನ. ದೇವತಾಧಿಕರಣದಲ್ಲಿ ದೇವತೆಗೆ ಶ್ರೇಷ್ಠ. ಕರ್ಮಣಿ ಶ್ರದ್ಧಾ ವೈಕಲ್ಯಂ ಸ್ಯಾತ್. ಆದ್ದರಿಂದ ಶ್ರದ್ಧೆಯಲ್ಲಿ ಅವರಿಗೆ ವೈಕಲ್ಯ ಉಂಟಾಗಬಹುದು. ಅದು ಇಲ್ಲದೇ ಇರಲಿ ಅಂತ ಹೇಳಿ ಕರ್ಮದಲ್ಲಿಯೇ ಶ್ರದ್ಧೆ ಉಂಟಾಗೋಕ್ಕೆ ದೇವತೆಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಕರ್ಮವನ್ನೇ ಮಾಡಿ ಅಂತ ಹೇಳಿದ್ರು. ಆದ್ದರಿಂದ ಉಪಾಸನೆ ಮಾಡೋದು ಹೇಳಲಿಲ್ಲ, ಉಪನಿಷತ್ತುಗಳನ್ನೆಲ್ಲ ಅವರು ಪ್ರಾಧಾನ್ಯ ಕೊಡಲಿಲ್ಲ. ಕರ್ಮಕಾಂಡಕ್ಕೆ ಪ್ರಾಧಾನ್ಯ ಕೊಟ್ಟರು. ಯಾಕೆ ಅಂದರೆ ಅದು ಹೋಗ್ಬಿಟ್ರೆ ಅವರಿಗೇನು ಉಳಿಯೋದಿಲ್ಲ, ಆಮೇಲೆ ತಪ್ಪು ಮಾರ್ಗಕ್ಕೆ ಹೊರಟೋಗ್ತಾರೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಆದರೆ ಅಲ್ಲಿ ತಾತ್ಪರ್ಯವಲ್ಲ. ದೇವತಾ ನಿರಪೇಕ್ಷಂ ಕರ್ಮೈವ ಫಲದಾನ ಶಕ್ತಮಿತಿ ಶ್ರದ್ಧಾತಿ ಜನನಮೇವ ಅಭಿಪ್ರೇತಂ ಹೇಳಿ. ಕರ್ಮವೇ ಫಲ ಕೊಡುತ್ತೆ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಮಾಡಲಿ ಅವರು. ಶ್ರದ್ಧಾ ಅತಿಶಯನ ಜನನಮೇವ, ಅತಿಶಯ ಜನನಮೇವ, ಶ್ರದ್ಧೆಯನ್ನು ಉಂಟು ಮಾಡೋಕ್ಕೋಸ್ಕರ ಕರ್ಮವಾದರೂ ಮಾಡಲಿ ಇವರು ಅಂತ ಅಭಿಪ್ರಾಯವೇ ಹೊರತು ಬೇರೆ ಏನೂ ಅಲ್ಲ. ಏವಂ ಅವಿರೋಧೇನ ನಿರ್ವಾಹ ಕಿಮರ್ಥಂ. ಯಾಕೆ ಈ ರೀತಿ ವಿರೋಧವಿದ್ದ ಜೈಮಿನಿ ಕರ್ಮಕ್ಕೆ ಪ್ರಾಶಸ್ತ್ಯ ಕೊಟ್ಟರು ದೇವತೆಗಳಿಗೆ ಅಂತ ಹೇಳಿದ್ರೆ, ಯಾಕೆ ಪರಮಾತ್ಮನ ಉಪನಿಷತ್ತಿಗೆ ಪ್ರಾಶಸ್ತ್ಯ ಕೊಡಲಿಲ್ಲ ಅಂತ ಹೇಳಿದ್ರೆ, ಇದು ಎರಡೂ ಸೇರಿ ಒಂದೇ ಶಾಸ್ತ್ರ. ಆದರೆ ವೇದಾಂತ ಶ್ರವಣ ಮಾಡದೇ ಇರೋವರಿಗೆ ಕರ್ಮವೂ ಹೋಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನೋದಕ್ಕೆ ವಿರೋಧವನ್ನು ಪರಿಹಾರ ಮಾಡ್ತಾರೆ. ಹಾಗೆ ಐಕಶಾಸ್ತ್ರ್ಯಂ ಭಗವದ್ಬೋಧಾಯನಾದಿ ಅಧಿಮತಂ ಅಂಗೀಕೃತಂ. ಬೋಧಾಯನರು ಮಾತ್ರವೇ ಅಲ್ಲ, ಶಬರಸ್ವಾಮಿಗಳು ಹೇಳ್ತಾರೆ. ಶಬರಸ್ವಾಮಿಗಳು ಕೂಡ ಹೇಳಿದ್ದಾರೆ ಒಂದು ಕಡೆ, ಎಲ್ಲ 20 ಅಧ್ಯಾಯ ಸೇರಿ ಒಂದೇ ಶಾಸ್ತ್ರ ಅಂತ ಹೇಳಿಬಿಟ್ಟು. ಹಾಗೆ ಷೋಡಶ ಲಕ್ಷಣೇನ ಅಂತ ಹೇಳಿದ್ರು. ಆ ರೀತಿ ಹೇಳಿದ್ದಾರೆ ಅವರು. 20 ಲಕ್ಷಣವನ್ನೇ ಹೇಳಿದ್ರು. 20 ಅಧ್ಯಾಯಗಳು ಒಟ್ಟು ಒಂದು ಶಾಸ್ತ್ರ. 20 ಅಧ್ಯಾಯಗಳು 20 ಲಕ್ಷಣ ಅಂತ.
ಷೋಡಶ ಲಕ್ಷಣದಿಂದ ಅದರ ಜೊತೆ ಈ ವೇದಾಂತ 4 ಅಧ್ಯಾಯಗಳು ಕೂಡ ಸೇರಿದೆ ಅಂತ ಶಬರಸ್ವಾಮಿಗಳು ಹೇಳ್ತಾರೆ. ಅಂದರೆ 12 ಅಧ್ಯಾಯಗಳು ಜೈಮಿನಿಯ ಪೂರ್ವಮೀಮಾಂಸಾ ಶಾಸ್ತ್ರ, ಮತ್ತೆ 4 ಅಧ್ಯಾಯಗಳು ಮುಂದೆ ಬರುವಂತಹದ್ದು ದೇವತಾಕಾಂಡ ಅಂತ ಹೆಸರು. ಅದಾದಮೇಲೆ 4 ಅಧ್ಯಾಯಗಳು ಬ್ರಹ್ಮಕಾಂಡ, ಬಾದರಾಯಣ ಸೂತ್ರಗಳು. 20 ಕಾಂಡಗಳು, 20 ಅಧ್ಯಾಯಗಳು ಸೇರಿ 3 ಕಾಂಡಗಳಿದೆ: ಕರ್ಮಕಾಂಡ, ದೇವತಾಕಾಂಡ, ಬ್ರಹ್ಮಕಾಂಡ ಅಂತ. ಜೈಮಿನಿಗಳು 12 ಅಧ್ಯಾಯ, ಮುಂದೆ ದೇವತಾಕಾಂಡಕ್ಕೆ ಸಿಕ್ಕಿಲ್ಲ ನಮಗೆ ವ್ಯಾಖ್ಯಾನಗಳು. ಅದರಲ್ಲಿ 4 ಕಾಂಡಗಳು, 4 ಅಧ್ಯಾಯಗಳು. ಬ್ರಹ್ಮಕಾಂಡ, ಬಾದರಾಯಣ ಸೂತ್ರಗಳು 4 ಅಧ್ಯಾಯಗಳು. ಇದೆಲ್ಲ ಸೇರಿ 20 ಕಾಂಡಗಳು, ವಿಂಶತಿ ಲಕ್ಷಣಿ ಅಂತ ಹೇಳಲ್ಪಟ್ಟಿದೆ. 20 ಅಧ್ಯಾಯಗಳನ್ನು ಉಳ್ಳುವ ಶಾಸ್ತ್ರ, ಒಂದೇ ಶಾಸ್ತ್ರ ಅನ್ನೋದು ನಮ್ಮ ಸಿದ್ಧಾಂತ. ಅದು ಅವರು ಒಪ್ಕೊಳ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ನೀವು ಎರಡೂ ಒಂದೇ ಏಕಶಾಸ್ತ್ರವನ್ನು ಬೇಕಾದರೆ ಹೇಳಿ, ಬೇರೆ ಬೇರೆ ಆದರೂ ಹೇಳ್ಕೊಳ್ಳಿ, ಹೇಗೆ ಬೇಕಾದ್ರೆ ಹೇಳ್ಬೋದು ಅಂತ ಹೇಳಿದ್ದಾರೆ ಒಂದು ಕಡೆ. ಆದರೆ ನಾವು ಏಕಶಾಸ್ತ್ರ ಅನ್ನೋದನ್ನೇ ಹೇಳ್ತೀವಿ. ಕರ್ಮವೂ ಕೂಡ ಎಲ್ಲ ಭಗವಂತನ ಆರಾಧನಾ ರೂಪ. ಜ್ಞಾನಕಾಂಡವು ಆರಾಧ್ಯ ಸ್ವರೂಪವನ್ನು ತಿಳಿಸುತ್ತೆ, ಪೂರ್ವಕಾಂಡವು ಆರಾಧನಾ ಸ್ವರೂಪವನ್ನು ತಿಳಿಸುತ್ತೆ. ಆ ರೀತಿ ಅರ್ಥ ಮಾಡಿ, ಎರಡು ಕೂಡ ಒಂದೇ ಶಾಸ್ತ್ರ. ಯಾಕೆಂದರೆ ವೇದಾಧ್ಯಯನ ಮಾಡುವವರು ಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ. ಬರೀ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ್ಕೆ ನಿಲ್ಲಿಸೋದಿಲ್ಲ ಅಧ್ಯಯನ. ಉಪನಿಷತ್ತನ್ನು ಅಧ್ಯಯನ ಮಾಡಿದ್ರೇನೆ ವೇದಾಧ್ಯಯನ ಪೂರ್ಣಗೊಳ್ಳೋದು. ಸ್ವಾಧ್ಯಾಯೋ ಅಧ್ಯೇತವ್ಯ ಅನ್ನೋದಕ್ಕೆ ಎಲ್ಲ ಸೇರಿಯೇ ಅಧ್ಯಯನ ಮಾಡೋದು. ಹಾಗೆ ಮಾಡುವಾಗ ಎಲ್ಲಕ್ಕೂ ಎಲ್ಲವೂ ಸೇರಿ ಒಂದೇ ಶಾಸ್ತ್ರ ಆಯಿತು. ವೇದ ಒಂದೇ ಶಾಸ್ತ್ರ ಆದ ವೇದ ವ್ಯಾಖ್ಯಾನಗಳು ಹೇಗೆ 2 ಶಾಸ್ತ್ರ ಆಗಕ್ಕೆ ಸಾಧ್ಯ? ಪೂರ್ವಕಾಂಡದ ವ್ಯಾಖ್ಯಾನ ಜೈಮಿನಿ ಸೂತ್ರ, ಉತ್ತರಕಾಂಡದ ವ್ಯಾಖ್ಯಾನ ಬಾದರಾಯಣ ಸೂತ್ರ. ಇದು ಹೇಗೆ ಬೇರೆ ಬೇರೆ ಆಗಕ್ಕೆ ಸಾಧ್ಯ? ಬೇರೆ ಶಾಸ್ತ್ರ ಆಗಕ್ಕೆ ಸಾಧ್ಯವಿಲ್ಲ. ಒಂದೇ ವೇದಕ್ಕೆ 2 ಕೂಡ ವ್ಯಾಖ್ಯಾನಗಳು. ಆದ್ದರಿಂದ ಒಂದೇ ಶಾಸ್ತ್ರ ಎಲ್ಲವೂ. ಅದೆಲ್ಲ ಅಧಿಕರಣ ಸಾರಾವಳಿಯಲ್ಲಿ ಸ್ವಾಮಿ ದೇಶಿಕನ್ ಇನ್ನು ವಿಸ್ತಾರವಾಗಿ ಹೇಳ್ತಾರೆ. ಶ್ರೀಭಾಷ್ಯದಲ್ಲಿ ಆರಂಭದಲ್ಲಿ ಇದೆಲ್ಲ ಭಾಷ್ಯಕಾರರು ಸ್ಥಾಪನೆ ಮಾಡಿದ್ದಾರೆ, ಐಕಶಾಸ್ತ್ರೀಯ ಅನ್ನೋದು. ತತ್ರ ಚ ವಿರುದ್ಧಾರ್ಥ ಪ್ರತಿಪಾದನೆ ಶ್ರುತಿ ವಿರೋಧಾತ್ ತದಾನ ಅನಾದರಣೀಯಂ ಸ್ಯಾತ್. ಅವಿರೋಧೇ ಸಂಭವತಿ ವಿರುದ್ಧಾರ್ಥ ಪರತ್ವೇನ ವ್ಯಾಖ್ಯಾನ ಅಯುಕ್ತಂ. ಆದ್ದರಿಂದ ಅವಿರೋಧವಿಲ್ಲದೆ ಇರುವಾಗ ವಿರೋಧವಾಗಿ ಅರ್ಥ ಮಾಡೋದು ಸರಿ ಇಲ್ಲ. ಆದ್ದರಿಂದ ವೇದವಿತ್ತುಗಳ ಸಿದ್ಧಾಂತ ಏನು ಅಂದರೆ ಏಕಶಾಸ್ತ್ರಂ ಸರ್ವಂ ಏಕಶಾಸ್ತ್ರಂ ಅನ್ನೋದೇ ವೇದವಿತ್ತುಗಳ ಸಿದ್ಧಾಂತ ಅನ್ನೋದನ್ನು ಹೇಳಿದ್ರು. ಈಗ ಆ ಪರಮಾತ್ಮನ ವಿಷಯವನ್ನೇ ಹೇಳ್ತಾರೆ. ಈಗ ಅವನ ಸ್ವರೂಪವನ್ನೆಲ್ಲ ತಸ್ಯ ಏತಸ್ಯ ಪರಸ್ಯ ಬ್ರಹ್ಮಣಃ ನಾರಾಯಣಸ್ಯ ಅಪರಿಚ್ಛೇದ್ಯ ಜ್ಞಾನಾನಂದ ಅಮಲತ್ವ ಸ್ವರೂಪವತ್ ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜ ಪ್ರವೃತ್ತಿ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣವತ್ ಸ್ವಸಂಕಲ್ಪ ಪ್ರವರ್ತ್ಯ ಶ್ವೇತರ ಸಮಸ್ತ ಚಿರಚಿದ್ ವಸ್ತು ಜಾತವತ್ ಸ್ವಾಭಿಮತ ಸ್ವಾನುರೂಪ ಏಕರೂಪ ದಿವ್ಯರೂಪ ತದುಚಿತ ನಿರತಿಶಯ ಕಲ್ಯಾಣ ವಿವಿಧ ಅನಂತಭೂಷಣ ಸ್ವಶಕ್ತಿ ಸದೃಶ ಅಪರಿಮಿತ ಅನಂತ ಆಶ್ಚರ್ಯ ನಾನಾವಿಧ ಆಯುಧ ಸ್ವಾಭಿಮತ ಸ್ವಾನುರೂಪ ಸ್ವರೂಪ ರೂಪ ವಿಭವೈಶ್ವರ್ಯ ಶೀಲಾದ್ಯನವಧಿಕ ಮಹಿಮ ಮಹಿಷಿ ಸ್ವಾನುರೂಪ ಕಲ್ಯಾಣ ಜ್ಞಾನ ಕ್ರಿಯಾದಿ ಅಪರಿಮೇಯ ಗುಣ ಅನಂತ ಪರಿಜನ ಪರಿಚ್ಛದ ಸ್ವೋಚಿತ ನಿಖಿಲ ಭೋಗ್ಯ ಭೋಗೋಪಕರಣಾದಿ ಅನಂತ ಮಹಾವಿಭವ ಅವಾಂಗ್ ಮನಸಗೋಚರ ಸ್ವರೂಪ ಸ್ವಭಾವ ದಿವ್ಯ ಸ್ಥಾನಾದಿ ನಿತ್ಯತಾ ನಿರವಧ್ಯತಾ ಗೋಚರಾಶ್ಚ ಸಹಸ್ರಶಃ ಶ್ರುತಯಃ ಸಂತಿ. ಇದೆಲ್ಲ ಹೇಳುವಂತಹ ಶ್ರುತಿಗಳು ಸಾವಿರಾರು ಶ್ರುತಿಗಳು ಇದೆ. ಎಲ್ಲವೂ ಇದೆ ಪರಮಾತ್ಮನಿಗೆ ಅಂತ ಹೇಳುವ ಸಾವಿರಾರು ಶ್ರುತಿಗಳು ಇದೆ. ಪರಮಾತ್ಮ ಸ್ವರೂಪವನ್ನು ಈಗ ನಿರೂಪಣೆ ಮಾಡ್ತಾರೆ ಪೂರ್ಣವಾಗಿ. ಪರಮಾತ್ಮ ಸ್ವರೂಪ ಹಾಗೆಯೇ ಪರಮಪದ ಅನ್ನೋದು ಒಂದು ಇದೆ, ನಿತ್ಯ ವಿಭೂತಿಯ ಸಮರ್ಥನೆ. ಅವನಿಗೆ ಒಂದು ದಿವ್ಯಮಂಗಳ ವಿಗ್ರಹವಿದೆ, ಮಹಿಷಿ ಪರಿಜನರು ಎಲ್ಲರೂ ಇದ್ದಾರೆ, ನಿತ್ಯರಿದ್ದಾರೆ. ಅವನಿಗೆ ದಿವ್ಯವಾದ ವಿಭೂಷಣಗಳಿದೆ. ಎಲ್ಲವನ್ನು ಕೂಡ ಆಯುಧಗಳು ಭೂಷಣಗಳು ಇದೆಲ್ಲವೂ ಕೂಡ ಪರಮಾತ್ಮನಿಗಿದೆ ಅಂತ ಹೇಳೋದಕ್ಕೆ ಸಾವಿರಾರು ಶ್ರುತಿಗಳಿದೆ ಅನ್ನೋದನ್ನ ಈಗ ಪರಮಾತ್ಮನ ಈ ದಿವ್ಯಮಂಗಳ ವಿಗ್ರಹ ಮೊದಲಾದನ್ನೆಲ್ಲ ನಿರೂಪಣೆ ಮಾಡುವಂತಹ ಭಾಗ ಇದು. ಪರಮಾತ್ಮನೇ ಫಲಪ್ರದ ಅಂತ ಹೇಳಿದ್ಮೇಲೆ ಈಗ ನಿತ್ಯ ವಿಭೂತಿ ಅನ್ನೋದು ವಿವಿಧ ವಿಶೇಷವಾಗಿ ನಿತ್ಯ ವಿಭೂತಿಯ ಸಮರ್ಥನೆ ಮಾಡುವಂತಹ ಅವನಿಗೆ ಹೇಗೆ ಸ್ವರೂಪ ಇದೆಲ್ಲ ಇದೆಯೋ ನಿತ್ಯ ವಿಭೂತಿ ಅನ್ನೋದು ಒಂದು ಇದೆ ಅಂತ ಹೇಳಿ ಆ ನಿತ್ಯ ವಿಭೂತಿಯ ವಿಷಯವನ್ನ ಇಲ್ಲಿ ಹೇಳ್ತಾರೆ. ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅವನಿಗೆ.
ಆ ನಿತ್ಯ ವಿಭೂತಿ ಅನ್ನೋದು ಹೇಗೆ ತಿಳಿಯುತ್ತೆ ನಮಗೆ ಅನ್ನೋದನ್ನು ಈಗ ಅದರ ಬಗ್ಗೆ ಹೇಳುವಾಗ ಹೇಗೆ ಇದೆಲ್ಲವೂ ಇದೆಯೋ ಹಾಗೆಯೇ ನಿತ್ಯ ವಿಭೂತಿಯೂ ಇದೆ ಅಂತ ಅರ್ಥ ಮಾಡ್ತಾರೆ. ತಸ್ಯ ಏತಸ್ಯ ಪರಸ್ಯ ಬ್ರಹ್ಮಣಃ ನಾರಾಯಣಸ್ಯ, ನಾರಾಯಣನೇ ಪರಬ್ರಹ್ಮ ಅನ್ನೋದು ಸ್ಪಷ್ಟವಾಗಿ ತಿಳಿಸಿದ್ರು. ಅವನೇ ಪರಬ್ರಹ್ಮ, ಎರಡು ಬ್ರಹ್ಮರಿಲ್ಲ, ಒಬ್ಬನೇ ಬ್ರಹ್ಮ ಪರಬ್ರಹ್ಮ, ಅವನೇ ನಾರಾಯಣನು. ಅಪರಿಚ್ಛೇದ್ಯ ಜ್ಞಾನಾನಂದ ಅಮಲತ್ವ ಸ್ವರೂಪವತ್, ಅವನಿಗೆ ಹೇಗೆ ಅಪರಿಚ್ಛೇದ್ಯವಾದ ಜ್ಞಾನ, ಆನಂದ, ಅಮಲತ್ವ ಮೊದಲಾದ ಸ್ವರೂಪದಂತೆ ಇದೆಲ್ಲ ಅವನ ಸ್ವರೂಪ ನಿರೂಪಕ ಧರ್ಮಗಳು. ಅವನಿಗೆ ಹೇಳೋದು ಜ್ಞಾನತ್ವ, ಆನಂದತ್ವ, ಸತ್ಯತ್ವ, ಜ್ಞಾನತ್ವ, ಆನಂದತ್ವ, ಅಮಲತ್ವ, ಅನಂತತ್ವ, ಇದೆಲ್ಲವೂ ಕೂಡ ಅವನ ಸ್ವರೂಪ ನಿರೂಪಕ ಧರ್ಮಗಳು, ಅಪರಿಚ್ಛೇದ್ಯವಾದದ್ದು, ಇಷ್ಟು ಅಂತ ಹೇಳಕ್ಕಾಗದೇ ಇರುವಂತಹದ್ದು. ಇಂತಹ ಸ್ವರೂಪ ಹೇಗಿದೆಯೋ ಅದರಂತೆಯೇ ಜ್ಞಾನಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜ, ಪ್ರವೃತ್ತಿ, ಇದು ಷಾಡ್ಗುಣ್ಯಗಳು. ಅದರಿಂದ ಅದೇ ಥರ ಅನವಧಿಕ, ಅತಿಶಯ, ಅಸಂಖ್ಯೇಯ, ಕಲ್ಯಾಣ ಗುಣವತ್, ಅನವಧಿಕವಾದ, ಅದಕ್ಕಿಂತ ಒಂದು ಹೆಚ್ಚಾದದ್ದು ಇಲ್ಲ, ಒಂದು ಮಿತಿ ಇಲ್ಲ, ಅನಂತವಾದ, ಅಸಂಖ್ಯೇಯವಾದ ಕಲ್ಯಾಣ ಗುಣಗಳಂತೆ, ಸ್ವಸಂಕಲ್ಪ ಪ್ರವರ್ತ್ಯ, ತನ್ನ ಸಂಕಲ್ಪದಿಂದಲೇ ಪ್ರವರ್ತಿಸಲ್ಪಡುವ, ಸ್ವೇತರ ಸಮಸ್ತ ಚಿರಚಿದ್ ವಸ್ತು ಜಾತವತ್, ತನ್ನನ್ನು ಬಿಟ್ಟು ಮಿಕ್ಕ ಎಲ್ಲ ಚೇತನ ವಸ್ತುಗಳ ಸಮೂಹಗಳು ಹೇಗಿದೆಯೋ ಅದರಂತೆಯೇ ಸ್ವಾಭಿಮತ, ಅವನಿಗೆ ಅಭಿಮತವಾದ, ಸ್ವಾನುರೂಪ, ಏಕರೂಪ, ದಿವ್ಯರೂಪ, ಅವನಿಗೆ ಅನುರೂಪವಾಗಿಯೂ ಏಕರೂಪವಾಗಿಯೂ ಇರುವ ದಿವ್ಯ ರೂಪ, ದಿವ್ಯವಾದದ್ದು, ಅಪ್ರಾಕೃತವಾದದ್ದು, ತದುಚಿತ, ಅದಕ್ಕೆ ಉಚಿತವಾದ, ನಿರತಿಶಯ ಕಲ್ಯಾಣ ವಿವಿಧ ಅನಂತ ಭೂಷಣ, ನಿರತಿಶಯವಾದ ಮಂಗಳಕರವಾದ ವಿವಿಧವಾದ ಅನಂತ ಭೂಷಣಗಳು, ಸ್ವಶಕ್ತಿ ಸದೃಶ ಅಪರಿಮಿತ ಅನಂತ ಆಶ್ಚರ್ಯ ನಾನಾ ವಿಧ ಆಯುಧ, ಅವನಿಗೆ ಆದ ಶಕ್ತಿಗೆ ಸದೃಶವಾದ ಅಪರಿಮಿತವಾದ ಅನಂತ ಆಶ್ಚರ್ಯಗಳನ್ನುಳ್ಳ ನಾನಾ ವಿಧವಾದ ಆಯುಧಗಳೇನು, ಸ್ವಾಭಿಮತ, ಸ್ವಾನುರೂಪ, ಸ್ವರೂಪ ರೂಪ ವಿಭವೈಶ್ವರ್ಯ, ಶೀಲಾದಿ ಅನವಧಿಕ ಮಹಿಮ ಮಹಿಷಿ, ಅವನಿಗೆ ಅಭಿಮತವೂ ಅನುರೂಪವೂ ಆದ ಸ್ವರೂಪ, ರೂಪ, ವಿಭವ, ಐಶ್ವರ್ಯ ಎಲ್ಲವೂ ಸಮಾನವಾಗಿದೆ ಮಹಾಲಕ್ಷ್ಮಿಗೆ. ಶೀಲಾದಿ ಅನವಧಿಕ ಮಹಿಮ, ಇಲ್ಲವೇ ಶೀಲ ಮೊದಲಾದ ಅನವಧಿಕವಾದ ಮಹಿಮೆಯುಳ್ಳ ಮಹಿಷಿ ಹೇಗಿದೆ ಇರುವಂತೆ, ಸ್ವಾನುರೂಪ, ಕಲ್ಯಾಣ, ಜ್ಞಾನ, ಕ್ರಿಯಾದಿ, ಅಪರಿಮೇಯ ಗುಣ, ಅನಂತ ಪರಿಜನ ಪರಿಚ್ಛದ, ಇಲ್ಲಿ ಈಗ ನಿತ್ಯ ವಿಭೂತಿಯನ್ನು ಹೇಳ್ತಾರೆ. ಅವನಿಗೆ ಅವನ ರೂಪಕ್ಕೆ ಅನುಗುಣವಾದ ಕಲ್ಯಾಣ, ಜ್ಞಾನ, ಕ್ರಿಯಾದಿ, ಅಪರಿಮೇಯ ಗುಣ, ಅನಂತ ಪರಿಜನ ಪರಿಚ್ಛದರು, ಎಲ್ಲವೂ ಅವನಿಗೆ ಅಲ್ಲಿ ಎಲ್ಲ ವಿಧವಾದ ಪರಿಜನರು ಎಲ್ಲ ಇದ್ದಾರೆ, ನಿತ್ಯರು, ಮುಕ್ತರು ಎಲ್ಲರೂ ಇದ್ದಾರೆ. ಬೇಕಾದಷ್ಟು ಅಲ್ಲಿ ಭೋಗೋಪಕರಣಗಳಿದೆ, ಭೋಗಸ್ಥಾನಗಳಿದೆ, ಎಲ್ಲವೂ ಹೇಳಲ್ಪಟ್ಟಿದೆ. ಸ್ವೋಚಿತ ನಿಖಿಲ ಭೋಗ್ಯ ಭೋಗೋಪಕರಣಾದಿ, ಭೋಗೋಪಕರಣ ಮೊದಲಾದ ಅವನಿಗೆ ಉಚಿತವಾದ ಎಲ್ಲ ವಿಧವಾದ ಅನಂತ ಮಹಾವಿಭವ, ಅವಾಂಗ್ಮನಸ ಗೋಚರ, ಬಾಕಿಗೂ ಮನಸ್ಸಿಗೂ ಗೋಚರವಲ್ಲದ ಸ್ವರೂಪ ಸ್ವಭಾವ, ದಿವ್ಯ ಸ್ಥಾನಾದಿ, ದಿವ್ಯವಾದ ಸ್ಥಾನವೇ ಮೊದಲಾದ ನಿತ್ಯತಾ ನಿರವಧ್ಯತಾ ಗೋಚರಾಶ್ಚ, ನಿತ್ಯತಾ ನಿರವಧ್ಯತಾ, ಇದೆಲ್ಲವೂ ನಿತ್ಯತೆ, ನಿರವಧ್ಯತೆ, ಯಾವ ಒಂದು ದೋಷವೂ ಇಲ್ಲದೆ ಇರುವಂತಹದ್ದು, ಅವುಗಳನ್ನೆಲ್ಲ ಉಂಟಾಗಿರುವಂತಹ ದಿವ್ಯ ಸ್ಥಾನವೇ ಮೊದಲಾದ್ದು, ನಿತ್ಯವೆಂಬುದು, ದೋಷ ಎಂಬುದು, ಇದೆಲ್ಲವನ್ನು ತಿಳಿಸುವಂತಹ ನಿತ್ಯತಾ ನಿರವಧ್ಯತಾ ಗೋಚರಾಹ ಅಂತ ಹೇಳಿದ್ರೆ ಇದನ್ನು ತಿಳಿಸುವಂತಹ ಶ್ರುತಿಗಳು, ಶ್ರುತಯ ಗೋಚರಾಹ ಶ್ರುತಯ, ಇವುಗಳನ್ನೆಲ್ಲ ತಿಳಿಸುವಂತಹ ಸಾವಿರಾರು ಶ್ರುತಿಗಳು ಇದೆ ಅಂತ ಹೇಳಿ ಈ ಎಲ್ಲ ವಿಧವಾದ ಪರಮಾತ್ಮನ ದಿವ್ಯವಾದ ರೂಪ, ಗುಣ, ವಿಭವ, ಐಶ್ವರ್ಯ, ಅವನ ಸ್ಥೈರ್ಯವಾದ ಸ್ಥಾನವೇನು, ಅವನ ಭೂಷಣಗಳೇನು, ಆಯುಧಗಳೇನು, ದಿವ್ಯ ಮಹಿಷಿ ಏನು, ಪರಿಜನರೇನು, ಇದೆಲ್ಲವೂ ತಿಳಿಸುವ ಹಾಗೆಯೇ ಅವನ ಒಂದು ದಿವ್ಯವಾದ ಸ್ಥಾನ ಮೊದಲಾದ ಎಲ್ಲವೂ ಕೂಡ ನಿತ್ಯವಾದ, ನಿರವಧ್ಯವಾದದ್ದು, ನಿತ್ಯವಾದದ್ದು, ಇದನ್ನೆಲ್ಲ ತಿಳಿಸುವಂತಹ ಸಾವಿರಾರು ಶ್ರುತಿಗಳು ಕಂಡುಬರುತ್ತೆ ಅಂತ ಹೇಳಿ ಆ ಶ್ರುತಿಗಳನ್ನು ಇಲ್ಲಿ ಹೇಳ್ತಾರೆ. ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಆರಂಭಿಸಿ ಇದಕ್ಕೆ ಸುದರ್ಶನ ಸೂರಿಗಳು ಈ ವ್ಯಾಖ್ಯಾನ ಮಾಡ್ತಾರೆ. ಏವಂ, ಇಲ್ಲಿಯವರೆಗೂ ಸರ್ವವೇದಾಂತಿ ಅಭಿಮತಃ ಸಿದ್ಧಾರ್ಥಿ ವ್ಯುತ್ಪತ್ತಿ ಅಭಾವ ನಿರಾಸ ಕೃತಃ, ಇದು ಪ್ರಧಾನವಾಗಿ ಇಲ್ಲಿವರೆಗೂ ಮಾಡಿದ್ದು.
ಎಲ್ಲ ವೇದಾಂತಿಗಳಿಗೂ ಅಭಿಮತವಾದದ್ದು ಇದು. ಎಲ್ಲ ವೇದಾಂತಿಗಳು ಕೂಡ ಸಿದ್ಧಾರ್ಥದಲ್ಲಿ ವ್ಯುತ್ಪತ್ತಿ ಇಲ್ಲ ಅನ್ನೋದನ್ನ ನಿರಾಕರಣೆ ಮಾಡ್ತಾರೆ. ಯಾಕೆ ಅಂದರೆ ವೇದಾಂತಿಗಳಿಗೂ ಪ್ರಧಾನವಾಗಿ ಅಧ್ಯಯನ ಮಾಡೋದು ಬ್ರಹ್ಮಸೂತ್ರಗಳನ್ನು, ಶಾರೀರಿಕ ಸೂತ್ರಗಳು, ಬಾದರಾಯಣ ಸೂತ್ರಗಳು. ವೇದಾಂತಕ್ಕೆ ಅದು ವೇದಾಂತದ ಅರ್ಥಗಳನ್ನು ನೇರವಾಗಿ ತಿಳಿಸುವಂತಹದ್ದು. ಅದೆಲ್ಲ ವೇದಾಂತಿಗಳಿಗೆ ಪ್ರಧಾನವಾದದ್ದು. ಅದರಲ್ಲಿ ಸಿದ್ಧವಸ್ತು ಹೇಳಲ್ಪಟ್ಟಿದೆ. ಬ್ರಹ್ಮ ಅಂತ ಹೇಳುವುದು ಒಂದು ಸಿದ್ಧವಾದ ವಸ್ತು. ಅದನ್ನು ಶಬ್ದವೇ ತಿಳಿಸೋದಿಲ್ಲ ಅಂದರೆ ಶಬ್ದ ಪ್ರಮಾಣಕತ್ವೇ ಹೋಗ್ಬಿಡುತ್ತೆ ಬ್ರಹ್ಮನಿಗೆ. ಅದನ್ನು ಯಾವ ವೇದಾಂತಿಗಳು ಕೂಡ ಒಪ್ಕೊಳ್ಳೋದಿಲ್ಲ. ಶಬ್ದ ಪ್ರಮಾಣ, ಶಬ್ದವು ಸಿದ್ಧ ವಸ್ತುವನ್ನು ತಿಳಿಸೋದಿಲ್ಲ ಅನ್ನೋದನ್ನು ಎಲ್ಲರೂ ನಿರಾಕರಣೆ ಮಾಡ್ತಾರೆ. ವೇದಾಂತಿಗಳಿಗೆಲ್ಲ ಈ ನಿರಾಕರಣೆ ಇಷ್ಟವಾದದ್ದೇ. ಆದ್ದರಿಂದ ಸರ್ವ ವೇದಾಂತಿ ಅಭಿಮತಃ ಸಿದ್ಧಾರ್ಥೇ ವ್ಯುತ್ಪತ್ತಿ ಅಭಾವ ನಿರಾಸ. ಶಬ್ದಗಳಿಗೆ ಸಿದ್ಧ ವಸ್ತುವನ್ನು ಬೋಧಿಸುವುದರಲ್ಲಿ ವ್ಯುತ್ಪತ್ತಿ ಇಲ್ಲ ಅಂತ ಹೇಳೋದು. ಅದಕ್ಕೆ ಶಬ್ದಗಳಿಗೆ ಅರ್ಥಕ್ಕೂ ನಿತ್ಯವಾದ ಸಂಬಂಧವಿದೆ. ಬೋಧ್ಯ ಬೋಧಕ ಭಾವ ಸಂಬಂಧ ಇದ್ದೇ ಇದೆ. ಶಬ್ದ ಸ್ವರೂಪದಲ್ಲಿಯೇ ಅರ್ಥವೂ ಅಡಗಿದೆ. ಅದು ಸಿದ್ಧ ವಸ್ತುವನ್ನು ಬೋಧಿಸುತ್ತೆ ತಾನಾಗಿಯೇ. ಅದು ಸ್ಥಾಪನೆ ಮಾಡಿದ್ರು. ಅದನ್ನು ಈ ಮುಂದೆಯೂ ಸ್ವಲ್ಪ ಅದನ್ನು ಹೇಳ್ತಾರೆ. ಈ ವಿಷಯದಲ್ಲಿ ಮುಂದೆ ಬರುತ್ತೆ. ಶ್ರುತಿಯ ಪ್ರಮಾಣವನ್ನು ಇಲ್ಲಿ ಸ್ಥಾಪನೆ ಮಾಡುವಾಗ ಮುಂದೆ ಅದನ್ನು ವಿಶೇಷವಾಗಿ ವಿಚಾರ ಮಾಡ್ತಾರೆ. ಶಬ್ದವು ಸಿದ್ಧ ವಸ್ತುವನ್ನು ಬೋಧಿಸುತ್ತೆ ಅನ್ನೋದು ಪ್ರಧಾನ. ಅದನ್ನು ಸಿದ್ಧ ವಸ್ತುವನ್ನು ಬೋಧಿಸೋದಿಲ್ಲ, ಕಾರ್ಯದಲ್ಲಿಯೇ ವ್ಯುತ್ಪತ್ತಿ ಅನ್ನುವ ಮೀಮಾಂಸಕರ ಅಭಿಪ್ರಾಯವನ್ನು ನಿರಾಸನ ಮಾಡಿದ್ರು. ಇದುವರೆಗೂ ನಿರಸನ ಮಾಡಿದ್ರು ಅದನ್ನು. ಅದು ವ್ಯುತ್ಪತ್ತಿಯ ಭಾವ ನಿರಾಸ ಕೃತಃ. ಸಿದ್ಧ ವಸ್ತುವಿನಲ್ಲಿ ವ್ಯುತ್ಪತ್ತಿ ಇಲ್ಲ, ಕಾರ್ಯದಲ್ಲಿಯೇ ವ್ಯುತ್ಪತ್ತಿ ಅಂತ ಅವರು ಸಾಧನೆ ಮಾಡ್ತಾರೆ. ಅದನ್ನು ನಿರಸನ ಮಾಡಿ ಈಗ ತೈರಪಿ ಅನಭಿಮತಾಂ ನಿತ್ಯ ವಿಭೂತಿಂ ಸಮರ್ಥಯತೆ ತಸ್ಯ ಏತಸ್ಯ. ವೇದಾಂತಿಗಳು ಕೆಲವರಿಗೂ ಕೂಡ ಅಭಿಮತವಲ್ಲದ ನಿತ್ಯ ವಿಭೂತಿಯನ್ನು ಅಂತ ಹೇಳಿದ್ರು. ತೈರಪಿ ಅನಭಿಮತಾಂ, ಕೆಲವು ವೇದಾಂತಿಗಳಿಗೂ ಕೂಡ ಅಭಿಮತವಲ್ಲದೇ ಇರೋದು ಅಂತ ಅರ್ಥ. ನಿತ್ಯ ವಿಭೂತಿಯ ಸಮರ್ಥನೆ ಮಾಡಲ್ಪಡುತ್ತೆ ಅಂತ ಅರ್ಥ. ಇಲ್ಲಿ ನಿತ್ಯ ವಿಭೂತಿ ಅನ್ನೋದು ಇದೆಯೇ ಇಲ್ಲವೇ ಅನ್ನೋ ವಿಷಯದಲ್ಲಿ ಅದ್ವೈತದಲ್ಲಿ ಒಪ್ಕೊಳ್ಳೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಯ ಏತಸ್ಯ ಇತಿ ಪದದ್ವಯೇನ ತಸ್ಯ ಏತಸ್ಯ ಅನ್ನೋದ್ರಿಂದ ಬ್ರಹ್ಮಸ್ವರೂಪ ಸಿದ್ಧೌ ತಸ್ಯ ಚ ನಾರಾಯಣತ್ವೇ ಪ್ರಮಾಣಂ ಸ್ಮಾರಿತಂ. ಬ್ರಹ್ಮಸ್ವರೂಪವು ಸಿದ್ಧವಾಗಿದೆ, ಸಿದ್ಧ ವಸ್ತುವನ್ನು ಬೋಧಿಸುತ್ತೆ ಶಬ್ದ. ಶಬ್ದದಿಂದ ಬ್ರಹ್ಮ ತಿಳಿದು ಬರ್ತಾನೆ. ಅದು ಯಾರು ಅಂದರೆ ನಾರಾಯಣನೇ ಅನ್ನೋದು ಪ್ರಮಾಣ. ಸ್ವರೂಪ ಶಬ್ದ ಸ್ವರೂಪ ನಿರೂಪಕ ಧರ್ಮವಾಚಿ. ಸ್ವರೂಪ ನಿರೂಪಕ ಧರ್ಮಗಳು ಜ್ಞಾನ, ಆನಂದ, ಅರ್ಣತ್ವ, ಸತ್ಯತ್ವ, ಆನಂದತ್ವ, ಅಮಲತ್ವ, ಅನಂತತ್ವ, ಸ್ವರೂಪ ನಿರೂಪಕ ಧರ್ಮಗಳನ್ನು ತಿಳಿಸುತ್ತೆ ಸ್ವರೂಪ ಶಬ್ದಗಳು. ಸ್ವರೂಪ ಶಬ್ದ ಆರಂಭದಲ್ಲಿ ಹೇಳಿದ್ದಂತಹ ಅಪರಿಚ್ಛೇದ್ಯ ಜ್ಞಾನಾನಂದ ಅಮಲತ್ವ ಸ್ವರೂಪವತ್ ಅಂತ ಹೇಳೋದು. ಅದು ಅಪರಿಚ್ಛೇದ್ಯ ಅನ್ನೋದು ಸ್ವರೂಪ ಮುಕ್ತಂ. ಜ್ಞಾನ ಇತಿ ಗುಣಾ ಉಕ್ತಾ. ಜ್ಞಾನ, ಆನಂದ, ಅಮಲತ್ವ ಎಲ್ಲ ವಿಶಿಷ್ಟನಾದವನು. ಧರ್ಮವನ್ನು ಇಟ್ಟುಕೊಂಡೇ ಧರ್ಮಿಯನ್ನು ನಾವು ತಿಳಿಯಕ್ಕೆ ಸಾಧ್ಯ. ಅದರಿಂದ ಸ್ವರೂಪ ನಿರೂಪಕ ಧರ್ಮಗಳು ಅದೆಲ್ಲ, ಆ ಧರ್ಮಗಳ ಮೂಲಕ ಸ್ವರೂಪವು ನಿರೂಪಿತವಾಗುತ್ತೆ. ಅದೆಲ್ಲ ಅಸಾಧಾರಣವಾದ ಧರ್ಮಗಳಿಂದ ಒಂದು ಪದಾರ್ಥವು ಇನ್ನೊಂದು ಪದಾರ್ಥಕ್ಕಿಂತ ಬೇರೆ ಅಂತ ತಿಳಿಬೇಕಾದ್ರೆ ಅದಕ್ಕೆ ಅಸಾಧಾರಣವಾದ ಧರ್ಮಗಳಿರಬೇಕು. ಅದಕ್ಕೆ ಸ್ವರೂಪ ನಿರೂಪಕ ಧರ್ಮ ಅಂತ ಹೆಸರು. ಅದನ್ನು ಇಲ್ಲಿ ಹೇಳ್ತಾರೆ, ಜ್ಞಾನತ್ವ, ಸತ್ಯತ್ವ ಮೊದಲಾದದ್ದು. ಸ್ವಸಂಕಲ್ಪ ಇತಿ ವಿಭೂತಿ ಮತ್ವ ಮುಕ್ತಂ. ಅದು ಸ್ವಸಂಕಲ್ಪ ಪ್ರವರ್ತ್ಯ ಅಂತ ಹೇಳುವಾಗ ತನ್ನ ಸಂಕಲ್ಪದಿಂದಲೇ ಪ್ರವರ್ತಿಸಲ್ಪಡುವುದು. ಶ್ವೇತರ ಸಮಸ್ತ ಚಿರಚಿದ್ವಸ್ತು ಜಾತವದು. ಇದೆಲ್ಲ ಕೂಡ ಅವನ ವಿಭೂತಿ ಅಂದರೆ ಅವನ ಐಶ್ವರ್ಯ, ಅವನ ನಿಯಮನದಲ್ಲಿ ಇರುವಂತಹದ್ದು ಅಂತ ಹೇಳಲ್ಪಟ್ಟಿದೆ. ಸ್ವರೂಪ ತದ್ಗುಣ ವಿಭೂತೆಯ ದಿವ್ಯರೂಪಾದೀನಾಂ ಪ್ರಾಮಾಣಿಕತ್ವೇ ದೃಷ್ಟಾಂತತೆಯ ಉಕ್ತಾ. ಅವನಿಗೆ ಸ್ವರೂಪವು, ಅವನ ಗುಣವು, ವಿಭೂತಿಗಳು, ದಿವ್ಯರೂಪವು ಇದೆಲ್ಲ ಪ್ರಮಾಣದಿಂದ ಸ್ಥಾಪಿತವಾಗಿರುವುದು. ಆದ್ದರಿಂದ ಪ್ರಾಮಾಣಿಕತ್ವೇ ದೃಷ್ಟಾಂತತೆಯ ಉಕ್ತಾ, ಎಲ್ಲ ಪ್ರಮಾಣವಾದದ್ದು ಅನ್ನೋದಕ್ಕೆ ದೃಷ್ಟಾಂತವಾಗಿ ಹೇಳಲ್ಪಟ್ಟಿದ್ದಾರೆ. ದಿವ್ಯ ವಿಗ್ರಹಾದಯ ಸಾಧ್ಯ. ದಿವ್ಯ ವಿಗ್ರಹ ಮೊದಲಾದದ್ದು ಸಾಧಿಸಲ್ಪಡಬೇಕು. ಅವನಿಗೆ ದಿವ್ಯ ವಿಗ್ರಹ ಇದೆಯೋ ಇಲ್ವೋ ಅನ್ನೋದು ಸಾಧಿಸಲ್ಪಡಬೇಕು. ಇದೆಲ್ಲವೂ ಕೂಡ ಅವನಿಗೆ ಈ ಸ್ವರೂಪ ರೂಪ ಗುಣಗಳೆಲ್ಲ ಪ್ರಾಮಾಣಿಕತ್ವೇ ದೃಷ್ಟಾಂತತೆಯ ಉಕ್ತಾ ಅಂತ ದೃಷ್ಟಾಂತವಾಗಿ ಹೇಳಲ್ಪಟ್ಟಿದೆ. ಅದನ್ನೆಲ್ಲ ಈಗ ದಿವ್ಯ ವಿಗ್ರಹವನ್ನು ಸಾಧಿಸಬೇಕು ಅವರು. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ಮುಂದೆ.
ಅನರೂಪೇ ಅಪಿ ಅಭಿಮತಿ ಅಸ್ತಿ ಇತಿ ತದ್ವ್ಯಾವೃತ್ಯರ್ಥಂ ಅನುರೂಪಶಬ್ದ. ಅನುರೂಪ ಅಭಿಮತ ಎರಡೂ ಕೂಡ, ಅಭಿಮತವೂ ಆಗಿರಬೇಕು, ಅನುರೂಪವೂ ಆಗಿರಬೇಕು. ಅವನಿಗೆ ಇಷ್ಟವಾಗಿರಬಹುದು, ಅವನ ಅನುರೂಪವಾಗದೇ ಇರಬಹುದು, ಅನುರೂಪವಾಗಿರಬಹುದು, ಇಷ್ಟವಾಗದೇ ಇರಬಹುದು. ಎರಡೂ ಕೂಡ ಸಾಧ್ಯ. ಆದರೆ ಅಭಿಮತವೂ ಅನುರೂಪವೂ ಆಗಿರು ಸ್ವಾಭಿಮತ ಸ್ವಾನುರೂಪ ಏಕರೂಪ ದಿವ್ಯ ರೂಪ ಅಂತ ಹೇಳಿದೆ. ಅವನ ರೂಪವು ಅವನಿಗೆ ಅಭಿಮತವೂ ಆಗಿದೆ, ಅವನಿಗೆ ಅನುರೂಪವೂ ಆಗಿದೆ. ಎರಡೂ ಕೂಡ ಹೇಳಲ್ಪಟ್ಟಿದೆ. ಹೇಯ ಪ್ರತ್ಯನೀಕತ್ವಂ ಕಲ್ಯಾಣ ಗುಣಾಸ್ಪದತ್ವಂ ಸರ್ವಾವಸ್ಥಸ್ಯಾಪೀತಿ ಏಕರೂಪತ್ವಂ. ಏಕರೂಪ ಅಂತ ಹೇಳಿದ್ರೆ ಸ್ವಾಭಿಮತ ಸ್ವಾನುರೂಪ ಏಕರೂಪ ದಿವ್ಯ ರೂಪ ಅಂತ ಹೇಳಿದ್ರೆ ಸದೈಕ ರೂಪ ರೂಪಾಯ ಅನ್ನೋದು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಸದೈಕ ರೂಪ ರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ ಸದಾ ಏಕರೂಪ ರೂಪಾಯ. ಎರಡು ರೂಪ ಶಬ್ದಗಳು ಬಂತು ಅಲ್ಲಿ. ಆದ್ದರಿಂದ ಅವನಿಗೆ ಒಂದು ದಿವ್ಯಮಂಗಳ ವಿಗ್ರಹವಿದೆ, ಅದು ಏಕರೂಪವಾಗಿದೆ ಅಂತ ಅರ್ಥ. ಯಾವಾಗಲೂ ಒಂದೇ ರೂಪವಾಗಿದೆ ಅಂತ ಹೇಳಿ. ಸರ್ವಾವಸ್ಥಾಸು ಅಪಿ ಅಸ್ತಿ ಅಂತ ಅರ್ಥ. ಅಲ್ಲಿ ಎಲ್ಲ ಅವಸ್ಥೆಗಳಲ್ಲಿಯೂ ಅವನಿಗೆ ದಿವ್ಯಮಂಗಳ ವಿಗ್ರಹ ವಿಶಿಷ್ಟತ್ವ ನಿತ್ಯವಾಗಿದೆ ಅವನಿಗೆ. ತದುಚಿತ ಇತ್ಯಾದಿ ಭೂಷಣ ವಿಶೇಷಣ. ಅದಕ್ಕೆ ಉಚಿತವಾದ ಭೂಷಣಗಳು ಕಲ್ಯಾಣತ್ವಂ ಅಪ್ರಾಕೃತತ್ವಂ. ಕಲ್ಯಾಣತ್ವ ಅನ್ನೋದ್ರಿಂದಲೇ ಅಪ್ರಾಕೃತವಾದದ್ದು ಅನ್ನೋ ಅರ್ಥವನ್ನು ಹೇಳಿದ್ರು. ಸ್ವಶಕ್ತಿ ಸದೃಶ ಇತ್ಯಾದಿ ಆಯುಧ ವಿಶೇಷಣ. ತನ್ನ ಶಕ್ತಿಗೆ ಸದೃಶವಾದ, ಪರಮಾತ್ಮನ ಶಕ್ತಿಗೆ ಸದೃಶವಾದ ಆಯುಧಗಳಿರಬೇಕು. ಇಲ್ಲದೆ ಹೋದರೆ ಅವನ ಶಕ್ತಿಗೆ ಸದೃಶವಾದ ಅವನ ಸುದರ್ಶನ ಚಕ್ರವೇನು, ಪಾಂಚಜನ್ಯವೇನು, ಇದೆಲ್ಲ ಅವನ ಶಕ್ತಿಗೆ ಸದೃಶವಾಗಿರುವಂತಹದ್ದು. ಅವನ ಆಯುಧಗಳು ಕೂಡ ಅವನ ಶಕ್ತಿಗೆ ಸದೃಶವಾದದ್ದು. ಅನಂತ ಆಶ್ಚರ್ಯತ್ವಂ, ಅನಂತ ವಿಸ್ಮಯನೀಯತ್ವಂ, ಏನು ಆಶ್ಚರ್ಯವನ್ನು ಉಂಟು ಮಾಡುವಂಥ ಆಯುಧಗಳು. ಆ ಸುದರ್ಶನ ಚಕ್ರದ ವೈಭವವನ್ನೆಲ್ಲ ವಿಷ್ಣು ಪುರಾಣದಲ್ಲಿ ಬೇಕಾದಷ್ಟು ವಿವರಣೆ ಮಾಡ್ತಾರೆ. ಎಷ್ಟೋ ಪ್ರಕರಣಗಳಲ್ಲಿ ಕೃಷ್ಣಾವತಾರದಲ್ಲಿ ವಿಶೇಷವಾಗಿ ಸುದರ್ಶನ ಚಕ್ರದ ಒಂದು ಪ್ರಭಾವ ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಪಾರಿಜಾತವನ್ನು ತೆಗೆದುಕೊಳ್ಳುವ ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ಯುದ್ಧ ಮಾಡಕ್ಕೆ ಬಂದುಬಿಡ್ತಾರೆ. ಅವಳು ಹೇಳೋದು, ಸತ್ಯಭಾಮೆ ಪಾರಿಜಾತ ವೃಕ್ಷ ನನಗೆ ಬೇಕು ಅಂತ. ಇಂದ್ರನಲ್ಲಿ ಹೋಗಿ ನೋಡಕ್ಕೆ ಹೋದಾಗ ಅದನ್ನು ತೆಗೆದುಕೊಂಡು ಬಂದ್ಬಿಟ್ಟ ಕೃಷ್ಣ. ಎಲ್ಲ ದೇವತೆಗಳು ಯುದ್ಧ ಮಾಡಕ್ಕೆ ಬರ್ತಾರೆ ಅವನಿಗೆ. ಅವನ ಜೊತೆ ಆ ಸುದರ್ಶನ ಚಕ್ರ ಎಲ್ಲರನ್ನೂ ಹೋಗಿ ಯುದ್ಧ ಮಾಡಿ ಎಲ್ಲರನ್ನೂ ಧ್ವಂಸ ಮಾಡುತ್ತೆ. ಸುದರ್ಶನ ಚಕ್ರದ ಪ್ರಭಾವ ಹೇಳಲ್ಪಟ್ಟಿದೆ. ಪೌಂಡ್ರಕ ವಾಸುದೇವ ಅಂತ ಅವನ ವಿಷಯದಲ್ಲಿ ಇದೆಲ್ಲ ಸುದರ್ಶನ ಚಕ್ರ ಪ್ರಭಾವ ಅದ್ಭುತವಾಗಿ ವಿಷ್ಣು ಪುರಾಣದಲ್ಲಿ ಕೃಷ್ಣಾವತಾರದ ವಿಷಯದಲ್ಲಿ ಹೇಳಲ್ಪಟ್ಟಿದೆ. ಎಲ್ಲ ಅತ್ಯಂತ ವಿಸ್ಮಯನೀಯವಾದ ಅವನ ಆಯುಧಗಳು ಎಲ್ಲವೂ ಕೂಡ ಆ ರೀತಿಯಾದ ಆಯುಧಗಳಿದೆ ಎಲ್ಲವೂ. ಸ್ವಾಭಿಮತ ಇತ್ಯಾದಿ ಮಹಿಷಿ ವಿಶೇಷಣಂ. ಅವನಿಗೆ ದಿವ್ಯವಾದ ಮಹಿಷಿ ಮಹಾಲಕ್ಷ್ಮಿ ಅವನಿಗೆ ಅಭಿಮತವಾಗಿ ಇರುವಂತಹವಳು ಅಂತ ಹೇಳಲ್ಪಟ್ಟಿದೆ. ಅಧಿಶೀಲಾದಿ ಅನವಧಿಕ ಮಹಿಮ ಮಹಿಷಿ ಸ್ವರೂಪ ವಿಭವೈಶ್ವರ್ಯ ಸ್ವಾನುರೂಪ ಸ್ವಾಭಿಮತ. ಗದ್ಯದಲ್ಲಿಯೂ ಅದನ್ನು ಹೇಳ್ತಾರೆ. ಸ್ವರೂಪ ರೂಪಗುಣ ಇತಿ ರೂಪ ತದ್ಗುಣ ಇತ್ಯರ್ಥ. ರೂಪ ಮತ್ತೆ ಅವುಗಳ ಗುಣಗಳು. ಐಶ್ವರ್ಯಶೀಲ ಶಬ್ದವು ಸ್ವರೂಪ ಗುಣ ಪ್ರದರ್ಶನಾರ್ಥವು. ಐಶ್ವರ್ಯ ಶೀಲ ಇದೆಲ್ಲ ಸ್ವರೂಪದ ಗುಣವನ್ನು ತಿಳಿಸುತ್ತೆ. ಇದೆಲ್ಲ ಭಗವಂತನಿಗೆ ಅನುರೂಪವಾಗದ್ದು ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪವು ಪರಮಾತ್ಮನಿಗೆ ಅನುರೂಪವಾದದ್ದು. ವಿಷ್ಣು ಪುರಾಣದಲ್ಲಿ ಇದು ಅದ್ಭುತವಾಗಿ ಹೇಳಲ್ಪಟ್ಟಿದೆ. ಕ್ಷೀರ ಸಮುದ್ರದ ಮಥನ ಸಮಯದಲ್ಲಿ ಮಹಾಲಕ್ಷ್ಮಿಯ ಉದ್ಭವವಾದಾಗ ಅಲ್ಲಿ ಇಂದ್ರಸ್ತುತಿ ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾನೆ ಇಂದ್ರನು. ಅಲ್ಲಿ ಅದ್ಭುತವಾಗಿ ಬರುತ್ತೆ ಅಲ್ಲಿ. ಆಗ ಅದರಲ್ಲಿ ಬೇಕಾದಷ್ಟು ಶ್ಲೋಕಗಳಲ್ಲಿ ಮಹಾಲಕ್ಷ್ಮಿಯ ವೈಭವನ್ನೆಲ್ಲ ಸ್ತೋತ್ರ ಮಾಡ್ತಾನೆ ಇಂದ್ರನು. ಅದರಲ್ಲಿ ಬರುವ ಶ್ಲೋಕ ಯಥಾ ಸರ್ವಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ ಮೊದಲಾದ್ದು ಬರುತ್ತೆ ಅಲ್ಲಿ. ಹೇಗೆ ಪರಮಾತ್ಮನ ಸರ್ವಗತನೋ ಇವಳು ಹಾಗೆಯೇ ಅಂತ ಹೇಳಿ ಇವರಿಬ್ಬರಿಗಿಂತೂ ಪರವಾದದ್ದು ಯಾವುದೂ ಇಲ್ಲ, ಇದೆಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲ ಕೂಡ ಮಹಾಲಕ್ಷ್ಮಿಯ ಒಂದು ಸ್ವರೂಪವನ್ನು ಹೇಳಿದ್ರು. ವಿಗ್ರಹಸ್ಯ ತದನುರೂಪತ್ವ ವಿಷ್ಣೋರ್ದೇಹಾನುರೂಪಾಂ ವೈ ಇತಿ ಜ್ಞಾಯತೆ. ಅವಳ ವಿಗ್ರಹವು ಪರಮಾತ್ಮನ ವಿಗ್ರಹಕ್ಕೆ ಅನುರೂಪವಾಗಿದೆ. ಹಾಗೆ ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅಂತ ಹೇಳಿ ಅವನು ಯಾವ ಯಾವ ಅವತಾರ ಮಾಡ್ಕೊಳ್ತಾನೋ ಅದಕ್ಕೆ ರೂಪವಾದ ಅನುರೂಪವಾದ ಅವತಾರಗಳನ್ನು ಮಹಾಲಕ್ಷ್ಮಿಯು ಮಾಡ್ಕೊಳ್ತಾಳೆ ಅಂತ ಹೇಳಿ ಅದು ಕೂಡ ವಿಷ್ಣುವರ ದೇಹಾನುರೂಪವಾಗಿ ಕರೋತ್ಯೇಷ ಅಂತ ಹೇಳಿ ಬರುತ್ತೆ. ಅದೆಲ್ಲ ವಿಷ್ಣು ಪುರಾಣದ ವಾಕ್ಯಗಳನ್ನು ಹೇಳ್ತಾರೆ. ಈ ರೀತಿ ಪರಮಾತ್ಮನ ಸ್ವರೂಪವನ್ನೆಲ್ಲ ಹೇಳುವಂತಹ ಇಲ್ಲಿ ಪ್ರಕರಣ. ಇನ್ನು ಮುಂದೆ ಪರಮಾತ್ಮನ ದಿವ್ಯಮಂಗಳ ನಿತ್ಯ ವಿಭೂತಿಯ ಸಮರ್ಥನೆ ವಿಶೇಷವಾಗಿ ಮಾಡ್ತಾರೆ ಮುಂದೆ. ಈಗ ಪರಮಾತ್ಮನಿಗೆ ಇದೆಲ್ಲ ವಿಶೇಷಣಗಳು ಇದೆ ಅಂತ ಹೇಳೋದಕ್ಕೆ ಸಾವಿರಾರು ಶ್ರುತಿಗಳು ಇದೆ. ಆ ಶ್ರುತಿಗಳನ್ನೆಲ್ಲ ಇಲ್ಲಿ
ನೇರವಾಗಿ ಉದಾಹರಿಸ್ತಾರೆ. ಅನೇಕ ಶ್ರುತಿವಾಕ್ಯಗಳನ್ನು ತೆಗೆದುಕೊಂಡು ಒಂದೊಂದು ವಿಷಯವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಪರಮಾತ್ಮ ಸ್ವರೂಪವನ್ನು ಅದ್ಭುತವಾಗಿ ಸ್ಥಾಪನೆ ಮಾಡಿ ನಿತ್ಯ ವಿಭೂತಿ ಅದೆಲ್ಲ ಕೂಡ ಸ್ಥಾಪನೆ ಮಾಡುವ ಪ್ರಕರಣ ಇನ್ನು ಮುಂದೆ ಬರುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದ ಸ್ಥಳಿತರಾಣಿನಾಯ ಮೇನೆ ಸದ್ಗುರೋ ಭಗವತೋಸಿ ದೇಕ ಸಿಂಧೋ ರಾಮಾಂಚರಣೋ ವಿರಳಂ ಪ್ರವೃತ್ತಿ ಶನ್ನೋ ವಿಷ್ಣು ಚನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಅವೀನ್ ಮಾಮಾವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತಿ ರಾಮಾನುಜಾಯ